Hello, my dear students. Good evening, all. Welcome to Sankalp Learning Solutions. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಅಲ್ವಾ? ಸೊ ದಸರಾ ಮುಗೀತು, ದೀಪಾವಳಿ ಮುಗೀತು, ಎಲ್ಲ ಹಬ್ಬನೂ ಎಂಜಾಯ್ ಮಾಡಿ ಈಗ ಮತ್ತೆ ಸ್ಕೂಲು ಮತ್ತೆ ಸ್ಟಡಿ ಅಂತ ಬ್ಯುಸಿ ಆಗಿದ್ದೀರಾ ಅಲ್ವಾ? ಸೊ ಹಾಗಾದ್ರೆ ನಾವ್ ಇವತ್ತಿನ ಕ್ಲಾಸ್ ಅಲ್ಲಿ ಇವತ್ ನಿಮ್ಗೆ ಕನ್ನಡ ಮಾಧ್ಯಮ ಕ್ಲಾಸ್ ಇದೆ. ಇದರಲ್ಲಿ ನಾವು ವಿಜ್ಞಾನದ ಜೀವಶಾಸ್ತ್ರದ ಒಂದು ಅಧ್ಯಾಯ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನೋ ಅಧ್ಯಾಯವನ್ನ ಏನ್ ಮಾಡ್ತಾ ಇದ್ದೇವೆ, ಸ್ಟಡಿ ಮಾಡ್ತಾ ಇದ್ದೇವೆ. ಆಯ್ತಾ? ಸೊ ಈ ಅಧ್ಯಾಯವನ್ನ ಸ್ಟಡಿ ಮಾಡೋ ಮುಂಚೆ ನಾವು ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಬೇಕಾಗಿದೆ. ನೋಡಿ, ಇಲ್ಲಿ ನೀವೀಗಾಗಲೇ ಜೀವಶಾಸ್ತ್ರದಲ್ಲಿ ಜೀವಕ್ರಿಯೆಗಳು ಅನ್ನೋ ಅಧ್ಯಾಯವನ್ನ ಕಲ್ತಿದ್ದೀರಾ ಅಲ್ವಾ? ಜೀವಕ್ರಿಯೆಗಳು ಅನ್ನೋ ಅಧ್ಯಾಯವನ್ನ ಸ್ಟಡಿ ಮಾಡಿರ್ತೀರ. ಸೊ ಆ ಅಧ್ಯಾಯದಲ್ಲಿ ಏನೇನನ್ನ ಕಲ್ತಿದ್ರಿ? ಜೀವಿಗಳು ಹೇಗಿರತ್ತೆ ಅಂದ್ರೆ, ಒಂದು ಜೀವಿಗೆ ಜೀವ ಇದೆ ಅಂತ ಹೇಳಿ ನಾವು ಯಾವ್ಯಾವುದನ್ನ ಆಧಾರವಾಗಿಟ್ಕೊಂಡು ಯಾವ ಯಾವ ಲಕ್ಷಣಗಳನ್ನ ನೋಡಿ ಹೇಳ್ತೇವೆ, ಹಾಗೆ ಆ ಲಕ್ಷಣಗಳು ಹೇಗೆ ಮುಂದೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನೆಲ್ಲ ಏನ್ ಮಾಡಿದ್ವಿ, ಸ್ಟಡಿ ಮಾಡಿದ್ದೀರಾ ಅಲ್ವಾ? ಸೊ ಅಲ್ಲಿ ನಾವೇನ್ ಕಲ್ತಿದ್ದೇವೆ ಅಂದ್ರೆ, ಜೀವಕ್ರಿಯೆಗಳು ಅಂದ್ರೆ ಜೀವಕ್ರಿಯೆಗಳಲ್ಲಿ ಜೀವ ಇರೋ ವಸ್ತುಗಳು ಅಂದ್ರೆ ಜೀವಿಗಳಿಗೆ ಯಾವ ಯಾವ ಲಕ್ಷಣಗಳಿರುತ್ತೆ. ಹೆಚ್ಚಿನದಾಗಿ ಅವು ಉಸಿರಾಡುತ್ತೆ ಅಲ್ವಾ? ಉಸಿರಾಟವನ್ನ ನೋಡ್ತೇವೆ. ಹಾಗೆ ಆಹಾರವನ್ನ ತೆಗೆದುಕೊಳ್ಳುತ್ತೆ, ಅದ್ರ ಮೂಲಕ ಆ ಜೀವಿಯ ಪೋಷಣೆ ಆಗತ್ತೆ ಅನ್ನೋದನ್ನ ಏನ್ ಮಾಡಿದ್ವಿ, ಸ್ಟಡಿ ಮಾಡಿದ್ವಿ. ನಂತರ ಏನ್ ಕಲ್ತಿದ್ದೀರಾ? ಹಾಗೆ ಅನೇಕ ಲಕ್ಷಣಗಳಿದೆ ಹೌದಾ? ಬರೀ ಉಸಿರಾಟ, ಪೋಷಣೆ ಇವನ್ನಷ್ಟೇ ಹೇಳಲ್ಲ ನಾವು. ಬೆಳವಣಿಗೆಯನ್ನ ನೋಡ್ಬೋದು, ಹಾಗೆ ವಿಸರ್ಜನೆಯನ್ನ ನೋಡ್ತೇವೆ ಅಲ್ವಾ? ಹೀಗೆ ತುಂಬಾ ಜೀರ್ಣಕ್ರಿಯೆ ಬರುತ್ತೆ. ಹೀಗೆ ತುಂಬಾ ಏನ್ ಮಾಡಿದ್ದೇವೆ, ಬೇರೆ ಬೇರೆ ಲಕ್ಷಣಗಳನ್ನ ಇಟ್ಕೊಂಡು ಒಂದು ಜೀವಿಗೆ ಜೀವ ಇದೆ, ಈ ಲಕ್ಷಣಗಳ ಮೇಲೆ ನಾವು ಏನ್ ಮಾಡ್ತೇವೆ, ಅವುಗಳನ್ನ ಹೇಳ್ತೇವೆ ಅನ್ನೋದನ್ನ ನಾವು ಕಲ್ತಿದ್ವಿ ಅಲ್ವಾ? ಹಾಗಾದ್ರೆ ಇಲ್ಲಿ ನಾವೇನ್ ಕಲಿತಾ ಇದ್ದೇವೆ ಅಂದ್ರೆ, ಅದೇ ಜೀವಿಗಳಲ್ಲಿ ಏನ್ ನಡೆಯುತ್ತೆ, ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತೆ. ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಅನ್ನೋದನ್ನ ಏನ್ ಮಾಡ್ತಾ ಇದ್ದೇವೆ, ಸ್ಟಡಿ ಮಾಡ್ತಾ ಇದ್ದೇವೆ. ಸೊ ನೋಡಿ ಮಕ್ಕಳ, ನಾವು ಜೀವಕ್ರಿಯೆಗಳಲ್ಲಿ ಕಲ್ತಿರೋ ಪ್ರಕಾರ ಅವೆಲ್ಲ ಲಕ್ಷಣಗಳು ಜೀವಿಗೆ ಬೇಕು. ಉಸಿರಾಟ ಇರ್ಲೇಬೇಕು, ಉಸಿರಾಟ ಇಲ್ಲ ಅಂದ್ರೆ ಏನ್ ಮಾಡೋಕ್ಕಾಗಲ್ಲ, ಆ ಜೀವಿಗೆ ಬದುಕೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇವೆ ಹೌದಾ? ಹಾಗೆ ಪೋಷಣೆ ಬೇಕು, ಎಲ್ಲದು ಒಂದು ಪಾರ್ಟ್ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲೀಗ ಕ್ವಶನ್ ಬರುತ್ತೆ, ಸಂತಾನೋತ್ಪತ್ತಿ ಅನ್ನೋದು ಯಾಕೆ ಬೇಕು ಜೀವಿಗೆ? ಅದಿಲ್ಲ ಅಂದ್ರೆ ಏನಾಗತ್ತೆ? ಸಂತಾನೋತ್ಪತ್ತಿ ಯಾಕೆ ಬೇಕು, ಅದಿಲ್ಲ ಅಂದ್ರೆ ಏನಾಗತ್ತೆ? ಹಾಗೆ ಬೇರೆ ಬೇರೆ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಹೇಗೆ ನಡೆಯುತ್ತೆ? ಒಂದೇ ತರದಲ್ಲಿ ಇರತ್ತಾ ಅಥವಾ ಬೇರೆ ಬೇರೆ ವಿಧಾನ ಇದೆಯೋ ಅನ್ನೋದನ್ನ ನಾವೇನ್ ಮಾಡ್ತಾ ಇದ್ದೇವೆ, ಈ ಅಧ್ಯಾಯದಲ್ಲಿ ಕಲಿತಾ ಇದ್ದೇವೆ. ಆಯ್ತಾ? ಸೊ ಈಗ ನಾವು ಏನ್ ಮಾಡೋಣ, ಅವನ್ನೆಲ್ಲ ಕಲಿತಾ ಹೋಗೋಣ. ಒಂದು ಜೀವಿಗೆ ಸಂತಾನೋತ್ಪತ್ತಿಯ ಅವಶ್ಯಕತೆ ಏನಿದೆ? ಸಂತಾನೋತ್ಪತ್ತಿ ಇಲ್ಲ ಅಂದಿದ್ರೆ ಏನಾಗ್ತಿತ್ತು? ಆ ಜೀವಿಯ ಅಳಿವು ಉಳಿವಿನ ಪ್ರಶ್ನೆ ಬರುತ್ತೆ. ಅದು ಏನಾಗ್ತಿತ್ತು ಅನ್ನೋದನ್ನೆಲ್ಲ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಆಯ್ತಾ? ಜೀವಿಗಳು ಬದುಕುಳಿಯೋದಕ್ಕೆ ಅವಶ್ಯಕತೆ ಇಲ್ಲದ ಸಂತಾನೋತ್ಪತ್ತಿ ಏಕೆ ನಡೆಸುತ್ತೆ ಅನ್ನೋದೊಂದು ಕ್ವಶನ್ ಬರುತ್ತೆ ನಮ್ಗೆ. ಈಗ ಉಸಿರಾಟ ಹಾಗೆ ಪೋಷಣೆ ಅವೆಲ್ಲ ಅತಿ ಅವಶ್ಯಕ ಹೌದಾ? ಎಲ್ಲ ಜೀವಿಗಳಿಗೂ ಬೇಕೇ ಬೇಕು. ಅವಿಲ್ಲ ಅಂದ್ರೆ ಏನಾಗೋದಿಲ್ಲ, ಅದು ಸರ್ವೈವ್ ಆಗೋದಿಕ್ಕೆ, ಜೀವನ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇವೆ. ಹಾಗಾದ್ರೆ ಸಂತಾನೋತ್ಪತ್ತಿನೂ ಅವುಗಳಲ್ಲಿ ಒಂದಾ? ಸಂತಾನೋತ್ಪತ್ತಿ ಯಾಕೆ ಬೇಕು, ಅದಿಲ್ಲ ಅಂದ್ರೆ ಏನಾಗ್ತಿತ್ತು ಅನ್ನೋದನ್ನ ನೋಡೋಣ. ನೋಡಿ, ಪೋಷಣೆ, ಉಸಿರಾಟ ಅಥವಾ ವಿಸರ್ಜನೆಗಳಂತ ಅಗತ್ಯ ಜೀವಕ್ರಿಯೆಗಳಿಲ್ಲ ಅಂದ್ರೆ ಒಂದು ಜೀವಿಗೆ ಅದರ ಜೀವದ ನಿರ್ವಹಣೆ ಮಾಡೋದೇನಾಗ್ತಿತ್ತು, ಕಷ್ಟ ಆಗ್ತಿತ್ತು. ಅವೆಲ್ಲ ಅಗತ್ಯವಾಗಿರೋ ಏನಿದೋದು ಥಿಂಗ್ಸ್ ಅಂತ ಹೇಳ್ತೇವೆ ಹೌದಾ? ಇಲ್ಲಿ ಬದಲಾಗಿ ಒಂದು ಜೀವಿ ಅನೇಕ ಜೀವಿಯ ಸೃಷ್ಟಿಯಲ್ಲಿ ತೊಡಗುತ್ತೆ ಅಂತ ಹೇಳ್ತೇವೆ. ಸಂತಾನೋತ್ಪತ್ತಿ ಅಂದ್ರೆ ಒಂದು ಜೀವಿ ಹೋಗಿ ಒಂದು ಗುಂಪು ಅಂದ್ರೆ ಅದರ ಮರುಸೃಷ್ಟಿಯಿಂದಾಗಿ ಗುಂಪಲ್ಲಿ ಜೀವಿಯ ರಚನೆ ಆಗತ್ತೆ ಅನ್ನೋದನ್ನ ಸಂತಾನೋತ್ಪತ್ತಿ ಅಂತ ಕರೀತೇವೆ. ಸೊ ಇದು ಯಾಕೆ ಅವಶ್ಯಕತೆ ಇದೆ? ಜೀವಿಗಳ ಸೃಷ್ಟಿಯಲ್ಲಿ ತೊಡಗಿದ್ರೆ ಅಂದ್ರೆ, ಈಗ ಒಂದು ಜೀವಿ ಇನ್ನೊಂದು ಜೀವಿಗೆ ಜನ್ಮ ನೀಡೋದನ್ನ ಸಂತಾನೋತ್ಪತ್ತಿ ಅಂತ ಕರಿತೇವೆ ಅಲ್ವಾ? ಹಾಗೆ ಅದು ಜೀವ ಅಂದ್ರೆ ಈಗ ಸಂತಾನೋತ್ಪತ್ತಿ ಇರ್ಲಿಲ್ಲ ಅಂದಿದ್ರೆ ಜೀವಿಗಳು ಇನ್ನೊಂದು ಜೀವಿಯ ಸೃಷ್ಟಿಯಲ್ಲಿ ತೊಡಗದೇ ಇದ್ದಿದ್ರೆ ಏನಾಗ್ತಿತ್ತು? ಈಗ ಅವು ಒಂದು
ಸಂತಾನೋತ್ಪತ್ತಿ ಆಗ್ಬೇಕು ಅಂದ್ರೆ ಜೀವಿಗಳು ಏನಾಗ್ಬೇಕು, ಇನ್ನೊಂದು ಜೀವಿಯ ಸೃಷ್ಟಿಯಲ್ಲಿ ತೊಡಗ್ಬೇಕು. ಹೌದಾ? ಹಾಗೆ ತೊಡಗುವಾಗ ಏನಾಗತ್ತೆ, ಅವುಗಳ ಬಹುಪಾಲು ಶಕ್ತಿ ಖರ್ಚಾಗತ್ತೆ ಅಂತ ಹೇಳ್ತೇವೆ. ಇಲ್ಲಿ ಎನರ್ಜಿ ಲಾಸ್ ಆಗತ್ತೆ. ಒಂದು ಜೀವಿ ತನ್ನನ್ನೇ ಹೋಲುವ ಇನ್ನೊಂದು ಜೀವಿಗೆ ಜನ್ಮ ನೀಡೋದನ್ನ ಸಂತಾನೋತ್ಪತ್ತಿ ಅಂತ ಕರಿತೇವೆ. ಹೌದಾ? ಒಂದು ಜೀವಿ ಏನ್ ಮಾಡ್ಬೇಕು, ತನ್ನನ್ನೇ ಹೋಲೋ ಅಂದ್ರೆ 100% ಹೋಲಿಕೆ ಅಂತ ಅಲ್ಲದೆ ಇದ್ರು ಮ್ಯಾಕ್ಸಿಮಮ್ ಆಗಿ ಇದು ಈ ಜೀವಿಯ ಮರಿ. ಈಗ ನಾಯಿ ಮರಿಯನ್ನ ನೋಡ್ತೀರ, ನಾಯಿ ಮರಿ ಅಂತ ಹೇಗೆ ಹೇಳ್ತೇವೆ ಅಂದ್ರೆ ಅದು ಅದರ ಪೇರೆಂಟ್ ಅಂದ್ರೆ ನಾಯಿಯ ಲಕ್ಷಣ ಇರುತ್ತೆ. ಹೌದಾ? ಅದರ ತಂದೆ ತಾಯಿಯ ಲಕ್ಷಣ ಹೋಲೋದಕ್ಕಾಗಿ ನಾವೇನಂತ ಕರಿತೇವೆ, ಆ ಜೀವಿಯ ಗುಂಪನ್ನ ನಾವು ಗುರುತಿಸ್ತೇವೆ, ಇದು ಈ ಗುಂಪಿಗೆ ಸೇರಿದ ಜೀವಿ ಅಂತ ಹೇಳಿ. ಹೌದಾ? ಒಂದು ಹಾಗಾಗಬೇಕು ಅಂದ್ರೆ ಏನಾಗ್ಬೇಕು, ಫಸ್ಟು ಸೃಷ್ಟಿಯಲ್ಲಿ ಇರೋ ಎಲ್ಲಾ ಜೀವಿಗಳು ಏನಾಗ್ಬೇಕು, ಬಹುಪಾಲು ಸಂಖ್ಯೆಯಲ್ಲಿ ಏನಾಗ್ಬೇಕು, ಅವು ಸಂತಾನೋತ್ಪತ್ತಿಯಲ್ಲಿ ತೊಡಗ್ಬೇಕು. ಆ ಕೆಲಸ ಸಂತಾನೋತ್ಪತ್ತಿ ಆಗ್ಬೇಕು ಅಂದ್ರೆ ಅಲ್ಲಿ ಏನಾಗತ್ತೆ ಅಂದ್ರೆ ಬಹುಪಾಲು ಶಕ್ತಿಯ ನಷ್ಟ ಆಗತ್ತೆ. ಅಂದ್ರೆ ಈಗ ಇರೋ ಶಕ್ತಿ ನಷ್ಟ ಆಯ್ತು ಅಂದ್ಮೇಲೆ ಸಂತಾನೋತ್ಪತ್ತಿ ಯಾಕೆ ಮಾಡ್ಬೇಕು? ಹೌದಾ? ಈಗ ನಮ್ಗೆ ಶಕ್ತಿ ಬೇಕು ಅಲ್ವಾ? ಆ ಶಕ್ತಿ, ಇರೋ ಶಕ್ತಿ ಎಲ್ಲ ನಷ್ಟ ಆಗತ್ತೆ ಅಂದ್ಮೇಲೆ ಈ ಸಂತಾನೋತ್ಪತ್ತಿ ಕ್ರಿಯೆ ಬೇಕೇ ಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ ನಮ್ಮಲ್ಲಿ. ಹೌದಾ? ಯಾಕೆ ಬೇಕು ಇದು? ಸೊ ಇಲ್ಲಿ ನೋಡಿ, ಹೌದು, ಸಂತಾನೋತ್ಪತ್ತಿಯೂ ಕೂಡ ಜೀವಿಯ ಬಹುಮುಖ್ಯ ಜೀವಕ್ರಿಯೆಗಳಲ್ಲಿ ಒಂದು ಅಂತ ಹೇಳ್ತೇವೆ. ಅದು ಯಾಕೆ ಅಂದ್ರೆ ಇಲ್ಲಿ ಏನಾಗತ್ತೆ, ಜೀವಿ ತನ್ನನ್ನೇ ಹೋಲು ಇನ್ನೊಂದು ಜೀವಿಗೆ ಏನ್ ಮಾಡತ್ತೆ, ಜನ್ಮ ನೀಡತ್ತೆ. ಹಾಗೆ ಜನ್ಮ ನೀಡೋದ್ರಿಂದ ನಾವು ಏನ್ ಮಾಡ್ತೇವೆ, ಒಂದು ಸಮುದಾಯವನ್ನ ಗುರುತಿಸ್ತೇವೆ. ಇಲ್ಲ ಅಂದ್ರೆ ಒಂದು ಜೀವಿ ಇತ್ತು ಅಂತ ಹೇಳಿ ಗೊತ್ತಾಗೋದು ಹೇಗೆ? ಈಗ ಇದು ಒಂದು ನಾಯಿ ಇದೆ, ಒಂದು ಬೆಕ್ಕಿದೆ ಅಂತ ಇಟ್ಕೊಳ್ಳಿ. ನಾಯಿ ಮತ್ತೆ ಬೆಕ್ಕು ಎರಡು ಬೇರೆ ಬೇರೆ ಜೀವಿಗಳು. ಹೌದಾ? ಅವು ಎರಡನ್ನು ನಾವು ಇದು ನಾಯಿ ಇದು ಬೆಕ್ಕು ಅಂತ ಹೇಗೆ ಗುರುತಿಸ್ತೇವೆ? ಒಂದು ನಾಯಿಯನ್ನ ಇನ್ನೊಂದು ನಾಯಿಯ ಲಕ್ಷಣದೊಂದಿಗೆ ಹೊಂದಾಣಿಕೆ ಮಾಡಿದಾಗ ಮಾತ್ರ ನಾವು ಹೇಳ್ಬಹುದು. ಹೌದಾ? ಹಾಗೆ ಹೊಂದಾಣಿಕೆ ಮಾಡ್ಬೇಕು ಅಂದ್ರೆ ಅವುಗಳ ಸಂತತಿ ಏನಾಗ್ಬೇಕು, ಹೆಚ್ಚಾಗ್ಬೇಕು. ಆ ಸಂತತಿ ಹೆಚ್ಚಾಗ್ಬೇಕು ಅಂದ್ರೆ ಅವುಗಳಲ್ಲಿ ಏನಾಗ್ಬೇಕು, ಸಂತಾನೋತ್ಪತ್ತಿ ಕ್ರಿಯೆ ನಡಿಬೇಕು ಅಂತ ಹೇಳ್ತೇವೆ. ಸೊ ಹಾಗಾಗಿ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಶಕ್ತಿಯ ನಷ್ಟ ಅಥವಾ ಶಕ್ತಿ ಬಹುಪಾಲು ಖರ್ಚಾದ್ರೂ ಕೂಡ ಅವುಗಳಿಂದ ಏನಾಗತ್ತೆ, ಒಂದು ಜೀವಿ ಉಳಿಯೋದಕ್ಕೆ ಅಂದ್ರೆ ಅದರ ಸಂತತಿ ಮುಂದುವರಿಯೋದಕ್ಕೆ ಸಹಾಯ ಆಗೋದ್ರಿಂದ ಸಂತಾನೋತ್ಪತ್ತಿ ಕೂಡ ಜೀವಿಗಳ ಒಂದು ಜೀವಕ್ರಿಯೆಗಳ ಒಂದು ಬಹುಮುಖ್ಯ ಭಾಗ ಅಂತ ಹೇಳ್ತೇವೆ. ಸೊ ಸಂತಾನೋತ್ಪತ್ತಿ ಪ್ರಕ್ರಿಯೆಯಿಂದ ಜೀವಿಗಳು ತಮ್ಮ ಸಂಖ್ಯೆಯನ್ನ ಏನ್ ಮಾಡ್ಕೊಳ್ಳುತ್ತೆ, ಹೆಚ್ಚಿಸ್ಕೊಳ್ಳುತ್ತೆ. ಹಾಗಾಗಿ ಸಂತಾನೋತ್ಪತ್ತಿ ಕೂಡ ಒಂದು ಮುಖ್ಯ. ಸೊ ಇಲ್ಲಿ ನೋಡಿ, ಸಂತಾನೋತ್ಪತ್ತಿಗೆ ನಾವು ವ್ಯಾಖ್ಯಾನವನ್ನ ಹೇಳಬೇಕು ಅಂದ್ರೆ ತಮ್ಮ ಸಂತತಿಯನ್ನ ಮುಂದುವರಿಸೋದಕ್ಕೆ ಜೀವಿಗಳು ಸಂತಾನೋತ್ಪತ್ತಿ ನಡೆಸಬೇಕು. ಸಂತಾನೋತ್ಪತ್ತಿ ಅಂದ್ರೆ ಜೀವಿಗಳು ತಮ್ಮನ್ನೇ ಹೋಲು ಹೊಸ ಜೀವಿಗಳನ್ನ ಏನ್ ಮಾಡತ್ತೆ, ಸೃಷ್ಟಿ ಮಾಡತ್ತೆ ಅಂತ ಹೇಳ್ತೇವೆ. ನೋಡಿ, ಇಲ್ಲಿಗ ಪೆಂಗ್ವಿನ್, ಉದಾಹರಣೆಗೆ ಪೆಂಗ್ವಿನ್ ಇದೆ. ಹೌದಾ? ಪೆಂಗ್ವಿನ್ ಮರಿಗಳನ್ನ ನೋಡ್ತಾ ಇದ್ದೇವೆ. ಇದೇನ್ ಮಾಡತ್ತೆ, ಪೆಂಗ್ವಿನ್ ತನ್ನನ್ನೇ ಹೋಲುವ ಮರಿ ಜೀವಗಳಿಗೆ ಸೃಷ್ಟಿಯನ್ನ ಕೊಡುತ್ತೆ. ಅಂದ್ರೆ ಸಂತಾನೋತ್ಪತ್ತಿ ಮಾಡಿ ಮರಿಯನ್ನ ಉತ್ಪತ್ತಿ ಮಾಡತ್ತೆ. ಆ ಮರಿ ನೋಡೋದಕ್ಕೆ ಹೇಗಿರುತ್ತೆ, ಈಗ ನೋಡಿದ ಕೂಡಲೇ ಹೇಳ್ತೇವೆ ಪೆಂಗ್ವಿನ್ ಇದೆ ಅಂದ್ರೆ ಪೆಂಗ್ವಿನ್ ಚಿಕ್ಕ ಮರಿ ಪೆಂಗ್ವಿನ್ ಅನ್ನ ನೋಡಿದ್ರೆ ಇದು ಪೆಂಗ್ವಿನ್ ಸಂತತಿ ಅಂತ ಹೇಳ್ತೇವೆ. ಹಾಗೆ ಕಾಗೆಗಳನ್ನ ನೋಡಿದ್ರೆ, ಕಾಗೆ ಮರಿಯನ್ನ ನೋಡಿದ್ರು ಗೊತ್ತಾಗತ್ತೆ ಅದು ಕಾಗೆ ಗುಂಪಿಗೆ ಸೇರಿದೆ. ಈಗ ಗುರುತಿಸೋದಕ್ಕೆ, ಹೀಗೆ ಅವುಗಳ ಸಂತತಿ ಮುಂದುವರಿಯೋದಕ್ಕೆ ಪ್ರಮುಖ ಕಾರಣವೇ ಸಂತಾನೋತ್ಪತ್ತಿ. ಅಂದಮೇಲೆ ಸಂತಾನೋತ್ಪತ್ತಿಯಲ್ಲಿ ಶಕ್ತಿ ನಷ್ಟ ಆದ್ರೂ ಕೂಡ ಸಂತಾನೋತ್ಪತ್ತಿ ಇರ್ಲಿಲ್ಲ ಅಂದ್ರೆ ಒಂದು ಜೀವಿಯ ಉಳಿವೇ ಇರ್ತಾ ಇರ್ಲಿಲ್ಲ, ಆ ಗುಂಪೆ ನಶಿಸಿ ಹೋಗುತ್ತೆ ಅಂತ ಹೇಳ್ತೇವೆ. ಅದಕ್ಕಾಗಿ ಸಂತಾನೋತ್ಪತ್ತಿ ಕೂಡ ಒಂದು ಪ್ರಮುಖ ಅಂಗ ಅಂದ್ರೆ ಪ್ರಮುಖವಾದ ಕ್ರಿಯೆ. ಜೀವಿಗೆ ಬೇಕಾಗಿರುವ ಕ್ರಿಯೆಗಳಲ್ಲಿ, ಜೀವಕ್ರಿಯೆಗಳಲ್ಲಿ ಸಂತಾನೋತ್ಪತ್ತಿ ಕೂಡ ಒಂದು. ಹಾಗಾದ್ರೆ ಇಲ್ಲಿ ಒಂದು ಜೀವಿಯು ತನ್ನನ್ನೇ ಹೋಲು ಇನ್ನೊಂದು ಜೀವಿಗೆ ಜನ್ಮ ನೀಡೋದನ್ನ ಸಂತಾನೋತ್ಪತ್ತಿ ಅಂತ ಹೇಳಿದೆ. ಇಲ್ಲಿ ಸರಿಯಾಗಿ ಏನು ಪ್ರಕ್ರಿಯೆ ನಡೆಯುತ್ತೆ ಅನ್ನೋದನ್ನ ನೋಡೋಣ. ಸಂತಾನೋತ್ಪತ್ತಿಯು ಅದರ ಮೂಲಭೂತ ಹಂತದಲ್ಲಿ ದೇಹ ವಿನ್ಯಾಸದ ನೀಲಿನಕ್ಷೆಗಳ ಪ್ರತಿಯ ನಿರ್ಮಾಣದಲ್ಲಿ ಭಾಗಿಯಾಗುತ್ತೆ. ನೀಲಿನಕ್ಷೆ ಅಂದ್ರೆ ನಾವಿಲ್ಲಿ ಏನಂತ ಹೇಳ್ತೇವೆ, DNA ರಚನೆ ಅಂತ ಹೇಳ್ತೇವೆ. ಹೌದಾ? DNA ಗಳನ್ನ ಕೇಳಿದೀರಾ? ಇವುಗಳನ್ನ ಗುಣಾಣುಗಳು ಅಂತ ಕರಿತೇವೆ. ಹೌದಾ? DNA ಅಂದ್ರೆ ಈಗ ಪೇರೆಂಟ್ ಇಂದ ಅಂದ್ರೆ
ತಾಯಿ ಮತ್ತೆ ಮಗುವಿನ ಸಂಬಂಧವನ್ನ ನಿರ್ಧಾರ ಮಾಡೋದೇ ಇದು DNA. ತಂದೆ ತಾಯಿಗಳ ಗುಣಗಳು ಬಳುವಳಿಯಾಗಿ ಬರುತ್ತೆ. ಹೇಗ್ ಬರುತ್ತೆ ಅಂದ್ರೆ ಈ DNA ಮುಖಾಂತರ ಮಗುವಿಗೆ ಬರುತ್ತೆ ಅಂತ ಹೇಳ್ತೇವೆ. ಹೌದಾ? ಹಾಗಾದ್ರೆ ಹಾಗೆ ಬರೋದಿಕ್ಕೆ DNA ಅಲ್ಲಿ ಹೇಗೆ ಸಹಕಾರಿಯಾಗಿದೆ ಅನ್ನೋದನ್ನ ನಾವೀಗ ನೋಡ್ತಾ ಇದ್ದೇವೆ. ತಂದೆ ತಾಯಿಗಳಿಂದ ಮುಂದಿನ ಪೀಳಿಗೆಯ ಗುಣಗಳನ್ನ ಗಳಿಸೋದಕ್ಕೆ ಡಿಎನ್ಎ ಅನ್ನ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ ಅಂತ ಹೇಳ್ತೇವೆ. ಸೊ ಇವು ನೋಡಿ, ಈಗ ನಮಗ್ ಗೊತ್ತಿದೆ ಒಂದು ಜೀವಿಯು ಅನೇಕ ಜೀವಕೋಶಗಳಿಂದ ಆಗಿದೆ. ಹೌದಾ? ಜೀವಿಯು ಏನಾಗಿದೆ, ಅನೇಕ ಜೀವಕೋಶಗಳಿಂದ ಆಗಿದೆ ಅಂತ ಹೇಳ್ತೇವೆ. ಸೊ ಆ ಎಲ್ಲ ಜೀವಕೋಶಗಳಲ್ಲಿ ಏನಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ. ನೀವು ಜೀವಕೋಶಗಳ ಬಗ್ಗೂ ಕೂಡ ಸ್ಟಡಿ ಮಾಡಿದ್ದೀರಾ ಅಲ್ವಾ? ಹಿಂದಿನ ಅಧ್ಯಾಯದಲ್ಲಿ ಬಂದಿರತ್ತೆ ಜೀವಕೋಶ ಹೇಗಿದೆ, ಅದರ ಕೇಂದ್ರದಲ್ಲಿ ಏನಿರುತ್ತೆ ಅನ್ನೋದನ್ನೆಲ್ಲ ಕಲ್ತಿದ್ದೀರಾ. ಸೊ ಅದನ್ನ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಪ್ರಮುಖವಾಗಿ ಇಲ್ಲಿ ಜೀವಕೋಶ ಇರುತ್ತೆ ಜೀವಿಗಳಿಗೆ. ಆ ಜೀವಕೋಶದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ಗಳಲ್ಲಿ ಏನಿರುತ್ತೆ, DNA ಅಥವಾ ಗುಣಾಣುಗಳು ಇರುತ್ತೆ ಅಂತ ಹೇಳ್ತೇವೆ. ಅದು ಕ್ರೋಮೋಸೋಮ್ಗಳನ್ನ ಹೊಂದಿರುತ್ತೆ. ಸೊ ಎಷ್ಟು ಸೆಟ್ಟು ಕ್ರೋಮೋಸೋಮ್ಗಳಿದೆ ಅನ್ನೋದನ್ನೆಲ್ಲ ನೀವು ಕಲ್ತಿದ್ದೀರಾ ಬೇರೆ ಬೇರೆ ಜೀವಿಗಳಲ್ಲಿ. ಹೌದಾ? ಮಾನವರಲ್ಲಿ ಎಷ್ಟಿರುತ್ತೆ, ಹಾಗೆ ಪ್ರಾಣಿಗಳಲ್ಲಿ ಎಷ್ಟಿರುತ್ತೆ, ಹೀಗೆ. ಸೊ ಪ್ರಮುಖವಾಗಿ ಸಂತಾನೋತ್ಪತ್ತಿಯಲ್ಲಿ ಒಂದು ಜೀವಿಯನ್ನೇ ಇನ್ನೊಂದು ಜೀವಿ ಹೋಲೋದಕ್ಕೆ, ಅದರ ಮರಿ ಜೀವಿ ಹೋಲೋದಕ್ಕೆ ಕಾರಣ ಏನು ಅನ್ನೋದು DNA ನಿರ್ಧಾರ ಮಾಡತ್ತೆ. ಸೊ ತಂದೆ ಮತ್ತು ತಾಯಿಗಳ DNA ಗುಣಾಣು ಅಂತ ಹೇಳ್ತೇವೆ. ಇದು ತಂದೆಯ ಮತ್ತು ತಾಯಿಯ ಇಬ್ಬರ ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಸೊ ಅವೆರಡು ಗುಣಲಕ್ಷಣಗಳು ಸಮಪಾಲಾಗಿ ಏನ್ ಬರುತ್ತೆ, ಮರಿ ಜೀವಿಗೆ ಬರೋದ್ರಿಂದ ಅದು ತನ್ನ ತಂದೆ ತಾಯಿಗಳನ್ನೇ ಹೋಲುತ್ತೆ ಅಂತ ಹೇಳ್ತೇವೆ. ಹೌದಾ? ಸೊ ಇಲ್ಲಿ ಏನಾಗತ್ತೆ, ಜೀವಕೋಶದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಅಲ್ಲಿ ಕ್ರೋಮೋಸೋಮ್ಗಳನ್ನು ಹೊಂದಿರುತ್ತೆ, ಅಂದ್ರೆ DNA ಗುಣಾಣುಗಳು. ಅವು ಏನ್ ಮಾಡತ್ತೆ ಅಂದ್ರೆ ಸಂತಾನೋತ್ಪತ್ತಿಯ ಟೈಮಲ್ಲಿ ಸ್ವಪ್ರತೀಕರಣ ಆಗತ್ತೆ ಅಂತ ಹೇಳ್ತೇವೆ. ಸ್ವಪ್ರತೀಕರಣ ಅಂದ್ರೆ ಏನು, DNA ಮತ್ತೆ ಇನ್ನೊಂದು ಸಲ ಏನಾಗತ್ತೆ, ಜನರೇಟ್ ಆಗತ್ತೆ. ಅದನ್ನ ಸ್ವಪ್ರತೀಕರಣ ಅಂತ ಕರಿತೇವೆ. ರೀಜನರೇಟ್ ಆಗತ್ತೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಪ್ರತಿಯೊಂದು DNA ಪ್ರತಿಗಳು ತಮ್ಮದೇ ಕೋಶೀಯ ರಚನೆಯೊಂದಿಗೆ ಪ್ರತ್ಯೇಕಗೊಂಡು ಒಂದು ಜೀವಕೋಶವು ಪರಿಣಾಮಕಾರಿಯಾಗಿ ವಿಭಜಿಸಿ ಎರಡು ಜೀವಕೋಶಗಳನ್ನ ಉಂಟು ಮಾಡತ್ತೆ. ಸೊ ಇಲ್ಲಿ ಈಗ ನೋಡಿ, DNA ಇರುತ್ತೆ, ತಂದೆ ಮತ್ತು ತಾಯಿಗಳು ಎರಡರಲ್ಲೂ DNA ಅಂಶಗಳನ್ನ ತಕೊಂಡು ಸ್ವಪ್ರತೀಕರಣ ರಚನೆ ಆಗತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಾಗತ್ತೆ ರಚನೆ ಆಗುವಾಗ ಅಂದ್ರೆ DNA ಪ್ರತಿ ಒಂದು ಪ್ರತಿಯಲ್ಲಿ ತಮ್ಮ ಅಂದ್ರೆ ಒಂದು ಒರಿಜಿನಲ್ DNA ಏನಿದೆಯೋ ಅದು ಏನಾಗತ್ತೆ, ಮರು ಸೃಷ್ಟಿ ಆಗತ್ತೆ. ಅದನ್ನ ಸ್ವಪ್ರತೀಕರಣ ಅಂತ ಕರಿತೇವೆ. ಒಂದು ಜೀವಕೋಶ ಪರಿಣಾಮಕಾರಿಯಾಗಿ ವಿಭಜನೆಯಾಗಿ ಏನಾಗತ್ತೆ, ಎರಡು ಜೀವಕೋಶಗಳಾಗಿ ಹೊಂದೋದನ್ನ DNA ಸ್ವಪ್ರತೀಕರಣ ಅಂತ ಕರಿತೇವೆ. ಸೊ ಈ ಸ್ವಪ್ರತೀಕರಣ ಆಗೋದ್ರಿಂದಾನೆ ಮರಿ ಜೀವಕೋಶಕ್ಕೆ ತನ್ನ ತಂದೆ ತಾಯಿಗಳ ಗುಣಲಕ್ಷಣಗಳು ಏನಾಗತ್ತೆ, ವರ್ಗಾವಣೆ ಆಗತ್ತೆ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಇಲ್ಲಿ ಈಗ ನಮ್ಗೆ ಅನ್ಸ್ಬಹುದು, ಒಂದು ಎರಡು DNA ಸ್ವಪ್ರತೀಕರಣ ಆಗಿ ಮಗುವಿಗೆ ಬರುತ್ತೆ. ಆ DNA ಏನಾಗತ್ತೆ, ಈಗ ಒಂದು DNA ಸ್ವಪ್ರತೀಕರಣ ಹೊಂದಿ ಎರಡಾಗತ್ತೆ. ಹೌದಾ? ಸೊ ಆ ಎರಡನೇ DNA ಏನಾಗತ್ತೆ, ಮಗುವಿಗೆ ವರ್ಗಾವಣೆ ಆಗತ್ತೆ ಅಂತ ಹೇಳ್ತೇವೆ. ಹಾಗಿದ್ರೆ ಸೇಮ್ DNA ಮಗುವಿಗೂ ಬಂದ್ರೆ 100ಕ್ಕೆ 100 ಹೋಲಿಕೆ ಇರ್ಬೇಕಿತ್ತು. ಹೌದಾ? ಕೆಲವೊಂದು ಹೋಲಿಕೆಗಳು ಇರೋದಿಲ್ಲ. ಈಗ ನಾವೇ ಹೇಳ್ತೇವೆ, ಕೆಲವೊಬ್ರು ನೋಡೋದಕ್ಕೆ ತಂದೆ ತರ ಇರ್ತಾರೆ, ಕೆಲವೊಬ್ರು ನೋಡೋದಕ್ಕೆ ತಾಯಿಯ ಗುಣಲಕ್ಷಣ ಜಾಸ್ತಿ ಇರುತ್ತೆ, ಕೆಲವೊಬ್ರು ಅವರಿಬ್ಬರನ್ನು ಹೋಲಿಕೆ ಆಗದೆ ಅವರ ವಂಶದಲ್ಲಿ ಬೇರೆ ಯಾರನ್ನೋ ಹೋಲ್ತಾರೆ ಅಂತೆಲ್ಲ ಹೇಳೋದನ್ನ ಕೇಳಿರ್ತೇವೆ ಅಲ್ವಾ? ಸೊ ಅದಕ್ಕೆ ಕಾರಣ ಏನು? ಸ್ವಪ್ರತೀಕರಣವೇ ಕಾರಣ. ಸ್ವಪ್ರತೀಕರಣ ಆಗೋವಾಗ 100ಕ್ಕೆ 100 ಒರಿಜಿನಲ್ DNA ಸ್ವಪ್ರತೀಕರಣ ಆಗತ್ತಾ ಇಲ್ವಾ ಅನ್ನೋದು ಇಲ್ಲಿ ಪ್ರಮುಖ ಅಂಶ. ನೋಡಿ, ಇಲ್ಲಿ ಎರಡು ಜೀವಕೋಶಗಳು ಸಹಜವಾಗಿ ಒಂದೇ ರೀತಿಯಾಗಿರತ್ತೆ, ಆದ್ರೂ ಕೂಡ ಸಂಪೂರ್ಣವಾಗಿ ಏನಾಗಿರೋದಿಲ್ಲ, ಒಂದೇ ರೀತಿ ಇರೋದಿಲ್ಲ. ಒಂದು DNA ಸ್ವಪ್ರತೀಕರಣ ಆಗಿ ಎರಡಾಗಬೇಕು ಅಂದ್ರೆ ಸಂಪೂರ್ಣವಾಗಿ ಒಂದು DNA ಇನ್ನೊಂದು DNA ಹೋಲೋದಿಲ್ಲ. ಮ್ಯಾಕ್ಸಿಮಮ್ ಗುಣಲಕ್ಷಣಗಳು ಬಂದ್ರೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳು ಇದ್ದೇ ಇರತ್ತೆ ಅಂತ ಹೇಳ್ತಾರೆ. DNA ಸ್ವಪ್ರತೀಕರಣ ಪ್ರಕ್ರಿಯೆಯು ಪ್ರತಿ ಬಾರಿಯೂ ಕೆಲವು ವಿಭಿನ್ನತೆಗಳನ್ನು ಹೊಂದಿರುತ್ತೆ. ಇದರ ಪರಿಣಾಮವಾಗಿ ಉತ್ಪತ್ತಿಯಾದ DNA ಪ್ರತಿಗಳು ಒಂದೇ ರೀತಿಯಾಗಿ ಇರಬಹುದು, ಆದ್ರೆ ಮೂಲದಂತೆಯೇ ಇರಬೇಕಂತ ಇಲ್ಲ.
ಅಂದ್ರೆ ಒಂದು DNA ಸ್ವಪ್ರತೀಕರಣ ಹೊಂದಿ ಇನ್ನೊಂದಾಗಿ ಭಾಗ ಆಗೋವಾಗ ಸೇಮ್ ಒರಿಜಿನಲ್ ತರನೇ ಇರಬೇಕು ಅಂತ ಇಲ್ಲ, ಅಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳೊಂದಿಗೆ ಹೊಸ DNA ಉತ್ಪತ್ತಿ ಆಗತ್ತೆ. ಅದಕ್ಕಾಗಿ ಮ್ಯಾಕ್ಸಿಮಮ್ ಗುಣಲಕ್ಷಣಗಳು ಮರಿ ಜೀವಕೋಶಕ್ಕೆ ಬಂದ್ರೂ ಕೂಡ 100% ಒರಿಜಿನಲ್ DNA ಗುಣಲಕ್ಷಣಗಳು ಇರೋದಿಲ್ಲ. ಹೀಗಾಗೋದ್ರಿಂದ ಪ್ರಯೋಜನ ಕೂಡ ಇದೆ. ನಾವು ಕೇಳ್ಬೋದು, ಹಾಗಾದ್ರೆ ಇದರಿಂದ ಅಡ್ವಾಂಟೇಜ್ ಇದೆಯೋ ಡಿಸ್ಅಡ್ವಾಂಟೇಜ್ ಇದೆಯೋ? ಇದರಿಂದ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ. ಎಕ್ಸಾಕ್ಟ್ DNA ರೀಜನರೇಟ್ ಆಗೋದಿಲ್ಲ, ಕೆಲವೊಂದು ಪರ್ಸೆಂಟ್ ಸ್ವಲ್ಪ ಏನಾಗಿರುತ್ತೆ, ಮೂಲ DNA ಇಂದ ಸ್ವಲ್ಪ ಬೇರೆ ಲಕ್ಷಣಗಳು ಇರುತ್ತೆ. ಹೀಗಾಗೋದ್ರಿಂದ ಏನು ಉಪಯೋಗ ಹಾಗಾದ್ರೆ? ಸಂತಾನೋತ್ಪತ್ತಿ ಸಮಯದಲ್ಲಿ ಭಿನ್ನತೆಯೆಡೆಗಿನ ಈ ಅಂತರ್ಗತ ಪ್ರವೃತ್ತಿಯು ಜೀವ ವಿಕಾಸದ ತಳಹದಿಯಾಗಿದೆ ಅಂತ ಹೇಳ್ತೇವೆ. ಇದನ್ನ ನಾವು ಮೂಲವಾಗಿ ಜೀವ ವಿಕಾಸದ ತಳಹದಿ. ಒಂದು, ಸಂತಾನೋತ್ಪತ್ತಿಯಲ್ಲಿ DNA ಸ್ವಪ್ರತೀಕರಣ ಆಗತ್ತೆ. ಸ್ವಪ್ರತೀಕರಣ ಆದಾಗ ಯಾವ DNA ಇಂದ ಪ್ರತೀಕರಣ ಆಯ್ತೋ ಅದೇ DNA ಹೋಲುತ್ತೆ ಇನ್ನೊಂದು DNA ಜನರೇಟ್ ಆಗಿರೋದು. ಆದ್ರೆ 100ಕ್ಕೆ 100 ಹೋಲಿಕೆ ಇರೋದಿಲ್ಲ, ಕೆಲವೊಂದಿಷ್ಟು ಬದಲಾವಣೆಗಳು ಇರುತ್ತೆ. ಈ ಬದಲಾವಣೆಯೇ ಜೀವ ವಿಕಾಸದ ತಳಹದಿ ಅಂತ ಹೇಳ್ತೇವೆ. ಹಾಗಾದ್ರೆ ಹೇಗೆ ಇದು? ಭಿನ್ನತೆಯ ಮಹತ್ವ ಏನು? ಹೀಗೆ ಸ್ವಪ್ರತೀಕರಣ ಹೊಂದಿರೋ DNA ಭಿನ್ನತೆಯನ್ನ ಹೊಂದಿರೋದ್ರಿಂದ ಏನು ಉಪಯೋಗ ಇದೆ? ಸಂತಾನೋತ್ಪತ್ತಿಯು ಜೀವಿ ಪ್ರಭೇದಗಳ ಸಂಖ್ಯೆಯ ಸ್ಥಿರತೆಯೊಂದಿಗೆ ಜೋಡಣೆಗೊಂಡಿರುತ್ತೆ. ಒಂದು ನಿರ್ದಿಷ್ಟ ಆವಾಸವು ತೀವ್ರವಾದ ಬದಲಾವಣೆಗಳಿಗೆ ಗುರಿಯಾದ್ರೆ ಆ ಜೀವಿ ಸಮುದಾಯ ಏನಾಗ್ಬೋದು? ನಶಿಸಿ ಹೋಗ್ಬೋದು ಅಂತ ಹೇಳ್ತೇವೆ. ನೋಡಿ, ಇಲ್ಲಿ DNA ಸ್ವಪ್ರತೀಕರಣ ಅನ್ನೋದನ್ನ ನಾವೀಗ ನೋಡಿದ್ವಿ, ಹೌದಾ? DNA ಸ್ವಪ್ರತೀಕರಣದಿಂದ ಬೇರೆ DNA ಉತ್ಪತ್ತಿ ಆದಾಗ ಅದುಗಳಲ್ಲಿ ಕೆಲವೊಂದು ಬದಲಾವಣೆಗಳು ಇರೋದ್ರಿಂದ ಏನು ಯೂಸ್ ಅಂದ್ರೆ, ಈಗ ಒಂದ್ ವೇಳೆ ಸೇಮ್ DNA ಉತ್ಪತ್ತಿ ಆಗಿತ್ತು ಅಂತ ಆದ್ರೆ ಎಲ್ಲಾ ವಾತಾವರಣಕ್ಕೂ ಹೊಂದಿಕೊಳ್ಳೋದಿಕ್ಕೆ ಏನಾಗ್ತಿತ್ತು? ಕಷ್ಟ ಆಗ್ತಿತ್ತು, ಹೌದಾ? ಆಗ ಇನ್ನೊಂದು ವಾತಾವರಣ ಬದಲಾವಣೆ ಆದ ಕೂಡ್ಲೆ ಅಥವಾ ಅವುಗಳ ವಾಸಸ್ಥಾನ ಬದಲಾವಣೆ ಆದ ಕೂಡ್ಲೆ ಏನಾಗ್ತಿತ್ತು? ಅದಕ್ಕೆ ಹೊಂದಿಕೊಳ್ಳೋ ಗುಣ ಇರ್ತಿರ್ಲಿಲ್ಲ, ಆಗ ಅದು ಉಳಿತಾ ಇರ್ಲಿಲ್ಲ ಅಂತ ಹೇಳ್ತೇವೆ ಜೀವಿಗಳು. ಸೊ ಈ DNA ಸ್ವಪ್ರತೀಕರಣದಲ್ಲಾಗೋ ಬದಲಾವಣೆಯಿಂದ ಏನಾಗತ್ತೆ? ಅವುಗಳ ಆವಾಸ ಸ್ಥಾನ ಬದಲಾದ್ರೂ ಕೂಡ ಎಲ್ಲಾ ಜೀವಿಗಳು ಏನಾಗೋದಿಲ್ಲ? ನಶಿಸಿ ಹೋಗೋದಿಲ್ಲ. ಒಂದಿಷ್ಟು ಜೀವಿ ಹೊಸ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಅಡ್ಜಸ್ಟ್ ಆಗೋದಿಕ್ಕೆ ತೊಂದರೆ ಆಗಿ ನಶಿಸಿ ಹೋದ್ರೂ ಕೂಡ DNA ಸ್ವಪ್ರತೀಕರಣದಲ್ಲಿ ಕೆಲವೊಂದು ಬದಲಾವಣೆ ಇರೋದಕ್ಕಾಗಿ ಆ ಯಾವ ಜೀವಿಗಳಲ್ಲಿ ಅದು ಇರುತ್ತೋ ಅವು ಏನಾಗತ್ತೆ? ಯಾವುದೇ ಆವಾಸಕ್ಕೆ ಹೋದ್ರು, ಯಾವುದೇ ವಾತಾವರಣಕ್ಕೆ ಹೋದ್ರು ಅವುಗಳಿಗೆ ಹೊಂದಿಕೊಂಡು ಬದುಕ್ತವೆ. ಸೊ ಇದು DNA ಸ್ವಪ್ರತೀಕರಣದಲ್ಲಾಗೋ ಭಿನ್ನತೆಯ ಮಹತ್ವ. ಭಿನ್ನತೆಯಿಂದಾಗಿ ಅವುಗಳಿಗೆ ಅಡ್ವಾಂಟೇಜ್ ಆಗತ್ತೆ ಅಂತ ಹೇಳ್ತೇವೆ. ಈಗ ಫಾರ್ ಎಕ್ಸಾಂಪಲ್, ಸಮಶೀತೋಷ್ಣ ವಲಯದಲ್ಲಿ ಅಂದ್ರೆ ನೀರಿನೊಳಗೆ ಇರುವ ಬ್ಯಾಕ್ಟೀರಿಯಾಗಳನ್ನ ತಗೊಳ್ಳಿ, ಆಯ್ತಾ? ಅಥವಾ ಕೀಟಗಳನ್ನ ಅಂತ ಇಟ್ಕೊಳ್ಳಿ. ಸೊ ಅವು ಸಮಶೀತೋಷ್ಣ ವಲಯದ ನೀರಿನಲ್ಲಿ ಬದುಕ್ತಾ ಇದೆ ಅಂತ ಇಟ್ಕೊಳ್ಳಿ. ಕೆಲವೊಂದ್ಸಲ ಏನಾಗತ್ತೆ ಅಂದ್ರೆ ವಾತಾವರಣದಲ್ಲಾಗೋ ತಾಪಮಾನದ ವಿಪರೀತತೆ ಅಂತ ಹೇಳ್ತೇವೆ. ತಾಪಮಾನ ಹೆಚ್ಚು ಕಡಿಮೆ ಆಗೋದು ವಿಪರೀತತೆ ಅಂದ್ರೆ. ಸೊ ಹೆಚ್ಚು ಕಡಿಮೆ ಆಗೋದ್ರಿಂದ ಅದು ಏನಾಗ್ಬೇಕಿತ್ತು? ನಶಿಸಿ ಹೋಗ್ಬೇಕಿತ್ತು. ಎಲ್ಲಾ ಜೀವಿಗಳು ನಶಿಸಿ ಹೋಗ್ತಿತ್ತು. ಸಮಶೀತೋಷ್ಣ ವಲಯದಲ್ಲಿ ಒಂದು ಗುಂಪು, ಈಗ ಫಾರ್ ಎಕ್ಸಾಂಪಲ್ ಸಮಶೀತೋಷ್ಣ ವಲಯದಲ್ಲಿ ಒಂದಿಷ್ಟು ಬ್ಯಾಕ್ಟೀರಿಯಾಗಳ ಗುಂಪು ವಾಸವಾಗಿದೆ ಅಂತ ಇಟ್ಕೊಳ್ಳಿ ನೀರಿನೊಳಗೆ. ಆ ವಾತಾವರಣದ ವಿಪರೀತತೆ ಉಂಟಾಗಿ ಒಂದ್ ವೇಳೆ ತಾಪಮಾನ ಇದ್ದಕ್ಕಿದ್ದಂಗೆ ಜಾಸ್ತಿ ಆಯ್ತು, ಆಗ ಏನಾಗ್ಬೇಕು? ನೀರಿನ ಟೆಂಪರೇಚರು ಜಾಸ್ತಿ ಆಗ್ಬೇಕು, ಹೌದಾ? ಹಾಗಾದ ಕೂಡಲೇ ಅದಕ್ಕೆ ಏನಾಗ್ತಿರ್ಲಿಲ್ಲ, ಅಲ್ಲಿರೋ ಜೀವಿಗಳಲ್ಲೆಲ್ಲ ಒಂದೇ ರೀತಿ DNA ಇದ್ದಿದ್ರೆ, ಭಿನ್ನತೆನೇ ಇರ್ಲಿಲ್ಲ ಅಂದಿದ್ರೆ ಅವು ಎಲ್ಲ ಆ ವಾತಾವರಣದ ವಿಪರೀತತೆಯಿಂದ ಅಥವಾ ತಾಪಮಾನದ ವಿಪರೀತತೆಯಿಂದ ಏನಾಗ್ತಿತ್ತು? ನಶಿಸಿ ಹೋಗ್ತಿತ್ತು. ಅವುಗಳಲ್ಲಿ ಕೆಲವೊಂದು ನಶಿಸಿದ್ರೂ ಕೂಡ ಒಂದಿಷ್ಟು ಜೀವಿಗಳು ಉಳ್ಕೊಳ್ಳತ್ತೆ. ಯಾಕೆ ಅಂದ್ರೆ ಇದನ್ನೇ ನಾವು ಭಿನ್ನತೆಯ ಮಹತ್ವ. ಅವುಗಳಲ್ಲಿ DNA ಏನಿದೆ ಮಹತ್ವ, ಬೇರೆ ಬೇರೆ ಭಿನ್ನತೆ ಇರೋದಕ್ಕಾಗಿ ಕೆಲವೊಂದು ಜೀವಿ ವಾತಾವರಣದ ವ್ಯತ್ಯಾಸ ಇದ್ರೂ ಕೂಡ ಏನಾಗೋದಿಲ್ಲ, ಅದು ನಶಿಸೋದಿಲ್ಲ.
ತನ್ನ ಸಂತತಿಯನ್ನ ಮುಂದುವರಿಸುತ್ತೆ ಅಂತ ಹೇಳ್ತೇವೆ. ಇದನ್ನೇ ನಾವು ಭಿನ್ನತೆಯ ಮಹತ್ವ ಅಂತ ಕರಿತೇವೆ. ಆಯ್ತಾ? ಆದಾಗ್ಯೂ ಈ ಸಮುದಾಯದ ಕೆಲವು ಜೀವಿಗಳಲ್ಲಿ ಭಿನ್ನತೆ ಕಂಡು ಬರುತ್ತೆ, ಅವುಗಳಿಗೆ ಬದುಕುಳಿಯುವ ಅವಕಾಶ ಇರುತ್ತೆ. ಅದೇ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದೆ ಎಕ್ಸಾಂಪಲ್. ಹೀಗೆ ಕೆಲವು ವೇಳೆ ಭಿನ್ನತೆಯ ಪ್ರಭೇದಗಳು ಬದುಕುಳಿಯಲು ಉಪಯುಕ್ತ ಆಗತ್ತೆ ಅಂತ ಹೇಳ್ತೇವೆ. ಇದು DNA ಸ್ವಪ್ರತೀಕರಣದಲ್ಲಿ ಭಿನ್ನತೆ ಇರೋದ್ರಿಂದ ಜೀವಿಗಳಿಗೆ ಆಗುವ ಉಪಯೋಗ. ಸೊ ನೆಕ್ಸ್ಟ್ ಅಲ್ಲಿ ನಾವು ಬಂದ್ರೆ ಸಂತಾನೋತ್ಪತ್ತಿ ಹೇಗಾಗತ್ತೆ? ಈಗ ಪ್ರಮುಖವಾಗಿ ನಾವು 2 ವಿಧದ ಸಂತಾನೋತ್ಪತ್ತಿಯನ್ನ ನೋಡ್ತೇವೆ. ಆಯ್ತಾ? ಒಂದು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳ್ತೇವೆ. ಒಂದು ಲೈಂಗಿಕ ಸಂತಾನೋತ್ಪತ್ತಿ ಆದ್ರೆ ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳ್ತೇವೆ. ಸೊ ಇವು ಸಂತಾನೋತ್ಪತ್ತಿಯ 2 ವಿಧಗಳು. ಒಂದು ಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ. ಹಾಗಾದ್ರೆ ಎಲ್ಲಾ ಜೀವಿಗಳು ಒಂದೇ ತರದ ಸಂತಾನೋತ್ಪತ್ತಿಯನ್ನ ನಡೆಸೋದಿಲ್ಲ ಅಂತ ಹೇಳ್ತೇವೆ. ಈಗ ಜೀವಿ ಇರಲಿ, ಸಸ್ಯ ಇರಲಿ, ಯಾವುದೇ ಇರಲಿ, ಹೌದಾ, ಜೀವ ಇರುವ ವಸ್ತು ಅಂದ್ರೆ ಜೀವ ಇರುವ ಜೀವಿಗಳು ಅಂತ ಹೇಳ್ತೇವೆ. ಸಸ್ಯಕ್ಕೆ ಜೀವ ಇದೆ, ಪ್ರಾಣಿಗಳಿಗಿದೆ, ಪಕ್ಷಿಗಳಿಗಿದೆ, ಮಾನವರಿಗಿದೆ, ಹೀಗೆ, ಹೌದಾ. ಜೀವಕ್ರಿಯೆಗಳಲ್ಲಿ ಇದನ್ನ ನೀವು ಕಲ್ತಿದ್ದೀರಾ. ಸೊ ಅವುಗಳಲ್ಲಿ ಸಂತಾನೋತ್ಪತ್ತಿ ಎಲ್ಲದರಲ್ಲೂ ಆಗತ್ತೆ. ಆದ್ರೆ ಆ ಸಂತಾನೋತ್ಪತ್ತಿಯಲ್ಲಿ ಆಗುವ ವಿಧಾನ ಬೇರೆ ಬೇರೆ ಅಂತ ಹೇಳ್ತೇವೆ. ಪ್ರಮುಖವಾಗಿ 2 ರೀತಿಯ ಸಂತಾನೋತ್ಪತ್ತಿಯನ್ನ ನಾವು ನೋಡ್ತೇವೆ. ಒಂದನೆಯದು ಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ. ಮೊದಲನೆಯದಲ್ಲಿ ನಾವು ಅಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನೋಡೋಣ. ಇದು ಯಾವ ಯಾವ ಜೀವಿಗಳಲ್ಲಿ ನಾವು ಅಲೈಂಗಿಕ ಸಂತಾನೋತ್ಪತ್ತಿಯನ್ನ ನೋಡಬಹುದು. ಹಾಗೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು, ಇಲ್ಲಿ ಹೇಗಾಗತ್ತೆ, ಹೊಸ ಜೀವಗಳ ಉತ್ಪತ್ತಿ ಹೇಗಾಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೆಯದು ಸಂತಾನೋತ್ಪತ್ತಿಯ ಮೊದಲನೇ ವಿಧ ಅಲೈಂಗಿಕ ಸಂತಾನೋತ್ಪತ್ತಿ. ಯಾವ ಸಂತಾನೋತ್ಪತ್ತಿಯಲ್ಲಿ ಹೊಸ ಪೀಳಿಗೆಗಳು ಒಂದೇ ಒಂದು ಜೀವಿಯಿಂದ ಸೃಷ್ಟಿಯಾಗತ್ತೋ ಅದನ್ನ ನಾವು ಅಲೈಂಗಿಕ ಸಂತಾನೋತ್ಪತ್ತಿ ಅಥವಾ ಎಸೆಕ್ಸುವಲ್ ರಿಪ್ರೊಡಕ್ಷನ್ ಅಂತ ಕರೀತೇವೆ. ಆಯ್ತಾ? ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಗತ್ತೆ, ಸಂತಾನೋತ್ಪತ್ತಿ ಅಂದ್ರೆ ಜೀವಿಯು ತನ್ನನ್ನೇ ಹೋಲೋ ಇನ್ನೊಂದು ಜೀವಿಗೆ ಜನ್ಮ ನೀಡುತ್ತೆ. ಆದ್ರೆ ಸಂತಾನೋತ್ಪತ್ತಿಯ ಕ್ರಿಯೆಯು ಅಲೈಂಗಿಕ ಕ್ರಿಯೆಯ ಮೂಲಕ ನಡೆಯುತ್ತೆ. ಅಂದ್ರೆ ಇಲ್ಲಿ ಒಂದೇ ಒಂದು ಜೀವಿಯಿಂದ ಇನ್ನೊಂದು ಜೀವಿಯ ಸೃಷ್ಟಿಯಾಗತ್ತೆ ಅಂತ ಹೇಳ್ತೇವೆ. ಹಾಗಾದ್ರೆ ಒಂದೇ ಜೀವಿಯಿಂದ ಇನ್ನೊಂದು ಜೀವಿ ಹೇಗೆ ಸೃಷ್ಟಿಯಾಗತ್ತೆ, ಇಲ್ಲಿ ಹೇಗೆ ಸಂತಾನೋತ್ಪತ್ತಿ ನಡೆಯುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ, ಉದಾಹರಣೆ ಹೈಡ್ರಾ, ಕಬ್ಬು, ದ್ರಾಕ್ಷಿ ಇತ್ಯಾದಿಗಳನ್ನ ನಾವು ಅಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆಯಾಗಿ ಹೇಳ್ತೇವೆ. ಹೈಡ್ರಾ ಅನ್ನೋದು ಒಂದು ಕೀಟ, ಹೌದಾ. ಇಲ್ಲೂ ಕೂಡ ಏನಾಗತ್ತೆ, ಒಂದೇ ಒಂದು ಜೀವಿಯಿಂದ ಇನ್ನೊಂದು ಜೀವಿಯ ಸೃಷ್ಟಿ ಆಗತ್ತೆ. ಹಾಗೆ ಕಬ್ಬಿರಬಹುದು, ದ್ರಾಕ್ಷಿಯ ಬಳ್ಳಿ ಇರಬಹುದು, ಇವೆಲ್ಲ ಕೂಡ ಅಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆ. ಈಗ ಒಂದೊಂದೇ ನೋಡ್ತಾ ಹೋಗೋಣ. ಇದರಲ್ಲೂ ಕೂಡ ಈಗ ನೋಡಿ, ಸಂತಾನೋತ್ಪತ್ತಿಯಲ್ಲಿ 2 ವಿಧ, ಒಂದು ಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ. ಅದರಲ್ಲಿ ನಾವೀಗ ಅಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನೋಡ್ತಾ ಇದ್ದೇವೆ. ಅದರಲ್ಲಿ ಮತ್ತೆ ವಿಧಾನವನ್ನ, ಬೇರೆ ಬೇರೆ ಪ್ರಕಾರಗಳನ್ನ ನಾವು ನೋಡಬಹುದು. ಅವು ಯಾವ್ಯಾವುದು ಹಾಗಾದ್ರೆ? ಮೊದಲನೆಯದಾಗಿ ಅಲೈಂಗಿಕ ಸಂತಾನೋತ್ಪತ್ತಿಯ ಮೊದಲನೆಯ ವಿಧ ವಿದಳನ, ಎರಡನೆಯದು ತುಂಡರಿಕೆ, ಮೂರನೆಯದು ಪುನರುತ್ಪಾದನೆ, ನಾಲ್ಕನೆಯದು ಮೊಗ್ಗುವಿಕೆ, ಐದನೆಯದು ಕಾಯಜ ಸಂತಾನೋತ್ಪತ್ತಿ, ಆರನೆಯದು ಬೀಜಗಳ ಉತ್ಪಾದನೆ ಅಂತ ಹೇಳ್ತೇವೆ. ಇದಿಷ್ಟು ವಿಧಾನಗಳನ್ನ ನಾವು ಏನ್ ಮಾಡ್ತೇವೆ, ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಈ ಅಧ್ಯಾಯದಲ್ಲಿ ಕಲಿತಾ ಇದ್ದೇವೆ. ಹಾಗಾದರೆ ಮೊದಲನೆಯದಾಗಿ ವಿದಳನ ಅಂದ್ರೆ ಏನು? ಪ್ರಮುಖವಾಗಿ ಹಾಗಾದ್ರೆ ಎಷ್ಟು ವಿಧ ಅಂತ ಆಯ್ತು ಇಲ್ಲಿ? ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಾವು ಪ್ರಮುಖವಾಗಿ 6 ವಿಧಗಳನ್ನ ಕಲಿತಾ ಇದ್ದೇವೆ. ವಿದಳನ, ತುಂಡರಿಕೆ, ಪುನರುತ್ಪಾದನೆ, ಮೊಗ್ಗುವಿಕೆ, ಕಾಯಜ ಸಂತಾನೋತ್ಪತ್ತಿ ಮತ್ತು ಬೀಜಕಗಳ ಉತ್ಪಾದನೆ. ಮೊದಲನೆಯದಾಗಿ ವಿದಳನ. ವಿದಳನದಲ್ಲಿ ಇಲ್ಲಿ ಈಗ ಒಂದು ಕರೆಕ್ಟ್ ಆಗಿ ನಮ್ಗೆ ಗೊತ್ತಾಗಿದೆ, ವಿದಳನ ಅನ್ನೋದು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧ. ಇಲ್ಲಿ ಒಂದೇ ಒಂದು ಜೀವಿಯಿಂದ ಇನ್ನೊಂದು ಜೀವಿಯ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳ್ತೇವೆ. ಹಾಗಾದ್ರೆ ವಿದಳನ ಅಂದ್ರೆ ಹೇಗಾಗತ್ತೆ? ಇಲ್ಲಿ ಕೋಶ ವಿಭಜನೆಯ ಸಮಯದಲ್ಲಿ ಜೀವಿಯು 2 ಸಮಭಾಗಗಳಾಗಿ ವಿಭಜನೆಗೊಳ್ಳುತ್ತೆ. ಇದನ್ನೇ ನಾವು ವಿದಳನ ಅಂತ ಕರಿತೇವೆ. ಸೊ ಇಲ್ಲಿ ಈಗ ಒಂದು ಜೀವಿ ಇದೆ, ಅದರ ಕೋಶ ವಿಭಜನೆ ಆಗ್ಬೇಕು. ಹೌದು, ಒಂದು ಸಂತಾನೋತ್ಪತ್ತಿ ಆಗ್ಬೇಕು ಅಂದ್ರೆ ಕೋಶ ವಿಭಜನೆಯಾಗಿ ಒಂದು ಕೋಶವು 2 ಕೋಶವಾಗಿ ವಿಭಜನೆ ಆಗ್ಲೇಬೇಕು. DNA ಮರುಸೃಷ್ಟಿಯನ್ನೇ ನಾವೀಗ ನೋಡಿದ್ವಿ, ಹೌದಾ. ಸೊ ಇಲ್ಲಿ ವಿದಳನದಲ್ಲಿ
ಕೋಶ ವಿಭಜನೆ ಹೇಗಾಗತ್ತೆ ಹಾಗಾದ್ರೆ? ವಿದಳನ ಅಂದ್ರೆ ಏನು? ಕೋಶ ವಿಭಜನೆಯ ಸಮಯದಲ್ಲಿ ಇಲ್ಲಿ ಒಂದೇ ಒಂದು ಜೀವಿ ಇರುತ್ತೆ, ಅದರಲ್ಲೇ ಕೋಶ ವಿಭಜನೆ ಆಗತ್ತೆ. ಅದು 2 ಸಮಭಾಗಗಳಾಗಿ ವಿಭಜನೆ ಆಗತ್ತೆ. ವಿಭಜನೆಯಾಗಿ ಹೊಸ ಜೀವಿಯನ್ನ ಏನ್ ಮಾಡತ್ತೆ? ಸೃಷ್ಟಿ ಮಾಡತ್ತೆ. ಈ ಪ್ರಕ್ರಿಯೆಯನ್ನ ವಿದಳನ ಅಂತ ಕರಿತೇವೆ. ಇದಕ್ಕೆ ಉದಾಹರಣೆ ಬಹುತೇಕ ಬ್ಯಾಕ್ಟೀರಿಯಾ ಮತ್ತು ಏಕಕೋಶ ಜೀವಿಗಳು. ಏಕಕೋಶ ಜೀವಿ ಮತ್ತು ಬಹುಕೋಶ ಜೀವಿಗಳನ್ನ ನೀವು ಈಗಾಗಲೇ ಕಲ್ತಿರ್ತೀರಾ, ಹೌದಾ? ಏಕಕೋಶ ಜೀವಿ ಅಂದ್ರೆ ಒಂದೇ ಜೀವಕೋಶವನ್ನ ಹೊಂದಿರುತ್ತೆ ಅಂತ ಹೇಳ್ತೇವೆ. ಸೊ ಅಲ್ಲಿ ಬಹುತೇಕ ಬ್ಯಾಕ್ಟೀರಿಯಾ ಮತ್ತು ಏಕಕೋಶ ಜೀವಿ. ಅಮೀಬಾವನ್ನ ಏಕಕೋಶ ಜೀವಿಗೆ ಒಳ್ಳೆ ಉದಾಹರಣೆಯಾಗಿ ಕೊಡ್ತೇವೆ ಅಲ್ವಾ? ಇದಕ್ಕೆ ಒಂದೇ ಒಂದು ಕೋಶ ಇರುತ್ತೆ, ಜೀವಕೋಶ ಇರುತ್ತೆ. ಅಮೀಬಾದಲ್ಲೂ ಕೂಡ ನಾವು ವಿದಳನ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿಯನ್ನ ನೋಡ್ತೇವೆ. ಅಮೀಬಾದಂತ ಜೀವಿಗಳಲ್ಲಿ ಕೋಶ ವಿಭಜನೆ ಯಾವುದೇ ಸಮತಲದಲ್ಲಿ ಬೇಕಾದ್ರೂ ಉಂಟಾಗ್ಬೋದು. ನೋಡಿ ಇಲ್ಲಿ, ಇದು ಪೇರೆಂಟ್ ಸೆಲ್, ಹೌದಾ? ಪೇರೆಂಟ್ ಸೆಲ್ ಅಂದ್ರೆ ಏನು? ಪಿತೃಜೀವಕೋಶ ಅಂತ ಹೇಳ್ತೇವೆ. ನ್ಯೂಕ್ಲಿಯಸ್ ಆಫ್ ಡಿವೈಡ್ಸ್ ಅಂತ ತೋರಿಸಿದ್ದೇನೆ ಇಲ್ಲಿ. ಸೊ ಇಲ್ಲಿ 2 ಜೀವಕೋಶಗಳಾಗಿ ಸಮಭಾಗಗಳಾಗಿ ವಿಭಜನೆ ಆಗಿದೆ. ಈಗ ಇದು ಒಂದು ಅಮೀಬಾ, ಏಕಕೋಶ ಜೀವಿ, ಹೌದಾ? ಇದು ಏನಾಗತ್ತೆ? ಇದರ ಕೋಶವು 2 ಸಮಭಾಗವಾಗಿ ಮಧ್ಯ, ಈಗ ಇದೊಂದು ಅಮೀಬಾವನ್ನ ಹೇಗೂ ತೋರಿಸ್ಬಹುದು ಅಲ್ವಾ? ಅಮೀಬಾಕ್ಕೆ ಪರ್ಟಿಕ್ಯುಲರ್ ಆಗಿ ಶೇಪ್ ಇರೋದಿಲ್ಲ ಅಂತ ಹೇಳ್ತೇವೆ, ಅದಕ್ಕೆ ಅಮೀಬಾವನ್ನ ಹೇಗ್ ಬೇಕಾದ್ರೂ ಬಿಡಿಸ್ತೇವೆ. ಇಲ್ಲಿ ಏನಿರುತ್ತೆ? ಒಂದು ಜೀವಕೋಶ ಇರುತ್ತೆ. ಸೊ ಈ ಒಂದು ಜೀವಕೋಶವು ಭಾಗ ಆಗತ್ತೆ. ಭಾಗ ಆಗಿ 2 ಜೀವಕೋಶಗಳಾಗಿ ಏನಾಗತ್ತೆ? ವಿಭಜನೆ ಆಗತ್ತೆ ಅಂತ ಹೇಳ್ತೇವೆ. ಸೊ ಇದು ಮಾತೃ ಜೀವಕೋಶ ಅಥವಾ ಪಿತೃಜೀವಕೋಶದಿಂದ ಏನಾಯ್ತು? ಇಲ್ಲಿ ವಿಭಜನೆಯಾಗಿ 2 ಮರಿಜೀವಕೋಶಗಳ ಉತ್ಪತ್ತಿ ಆಯ್ತು ಅಂತ ಹೇಳ್ತೇವೆ. ಸೊ 2 ಸಮಭಾಗಗಳಾಗಿ ವಿಭಜನೆಗೊಂಡು ಏನ್ ಮಾಡುತ್ತೆ? ಇದು ಸಂತಾನೋತ್ಪತ್ತಿಯನ್ನ ಮಾಡುತ್ತೆ. ಹೀಗೆ ವಿಭಜನೆಗೊಂಡಿರೋದು ಪ್ರತಿಯೊಂದು ಬೇರೆ ಬೇರೆ ಜೀವಿಯಾಗಿ ಬೆಳೆಯುತ್ತೆ. ಇದನ್ನ ನಾವು ಅಮೀಬಾದಲ್ಲಿ, ಹಾಗೆ ಬಹುತೇಕ ಬ್ಯಾಕ್ಟೀರಿಯಾ ಅಥವಾ ಏಕಕೋಶ ಜೀವಿಗಳಿಗೆ ಉದಾಹರಣೆ ಯಾವ್ಯಾವ್ದು ಬರುತ್ತೋ ಅವುಗಳಲ್ಲೆಲ್ಲ ನೋಡ್ಬೋದು. ಇದು ವಿದಳನ ಕ್ರಿಯೆ, ಹೌದಾ? ನೆಕ್ಸ್ಟ್ ಅಲ್ಲಿ ಇನ್ನೊಂದು ಜೀವಿಯಲ್ಲಿ ವಿದಳನ ಹೇಗಾಗತ್ತೆ ಅನ್ನೋದನ್ನ ನೋಡ್ತಾ ಇದ್ದೇವೆ. ಅದು ಲಿಶ್ಮೇನಿಯಾ ಅಂತ ಹೇಳ್ತೇವೆ. ಇದು ಕಾಲಾ ಅಜಾರ್ ರೋಗಕ್ಕೆ ಕಾರಣವಾದ ಜೀವಿ ಅಂತ ಹೇಳ್ತೇವೆ. ಕಾಲಾ ಅಜಾರ್ ಅಂದ್ರೆ ಏನು? ಇದು ಯಕೃತ್ತಿನಲ್ಲಿ ಊತ ಬರೋದು ಅಂತ ಹೇಳ್ತೇವೆ. ಯಕೃತ್ತಿನಲ್ಲಿ ಊತ, ಸೊ ಯಕೃತ್ತು ಉಬ್ಬೋದು, ಅದನ್ನ ಕಾಲಾ ಅಜಾರ್ ರೋಗ ಅಂತ ಕರಿತೇವೆ. ಈ ರೋಗಕ್ಕೆ ಮೂಲ ಕಾರಣ ಲಿಶ್ಮೇನಿಯಾ ಅನ್ನೋ ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ. ಸೊ ಇದ್ರಲ್ಲೂ ಕೂಡ ವಿದಳನ ಅನ್ನೋ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಯುತ್ತೆ. ಇದೇನ್ ಮಾಡುತ್ತೆ? ತನ್ನ ದೇಹದ ಒಂದು ತುದಿಯಲ್ಲಿ ಚಾವಟಿಯಂತಹ ರಚನೆಯನ್ನ ಹೊಂದಿರುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಹೌದಾ? ಒಂಥರ ಚಾವಟಿ ಅಂತ ಹೇಳ್ತೇವಲ್ವ ನಾವು, ಅದರ ರಚನೆಯನ್ನ ನೋಡ್ಬಹುದು ನಾವಿಲ್ಲಿ ಹೀಗೆ, ಹೌದಾ? ಎಂಡಲ್ಲಿ ಶಾರ್ಪ್ ಆಗಿರತ್ತೆ. ಈ ತರದ ರಚನೆಯನ್ನ ಹೊಂದಿರತ್ತೆ. ಇಂತಹ ಜೀವಿಗಳಲ್ಲಿ ದ್ವಿವಿದಳನವು, ವಿದಳನದಲ್ಲಿ ಮತ್ತೆ ದ್ವಿವಿದಳನ ಅಂತ ಬರುತ್ತೆ. ಅವುಗಳ ದೈಹಿಕ ರಚನೆಗಳಿಗೆ ಅನುಸಾರವಾಗಿ ಒಂದು ನಿಶ್ಚಿತ ಸಮತಲದಲ್ಲಿ ಉಂಟಾಗತ್ತೆ. ನೋಡಿ ಇದು ಈಗ ಹೀಗಿದೆ. ನೆಕ್ಸ್ಟ್ ಅಲ್ಲಿ ಏನಾಗತ್ತೆ? ದ್ವಿವಿದಳನ ಹೊಂದಿ ಹೀಗೆ 2 ಆಗತ್ತೆ. ಇಲ್ಲೇ ಡಿವೈಡ್ ಆಯ್ತು, ಹೌದಾ? ಇಲ್ಲಿ ಡಿವೈಡ್ ಆಗಿ ಏನಾಗಿದೆ? 2 ಆಗಿದೆ ಅಂತ ಹೇಳ್ತೇವೆ. ಸೊ ಇದನ್ನ ವಿದಳನ ಪ್ರಕ್ರಿಯೆಯಲ್ಲಿ ಲಿಶ್ಮೇನಿಯಾ ಅನ್ನೋ ಬ್ಯಾಕ್ಟೀರಿಯಾಕ್ಕೆ ಏನ್ ಮಾಡ್ತೇವೆ? ಉದಾಹರಣೆಯಾಗಿ ಹೇಳ್ತೇವೆ. ಇಲ್ಲಿ ಏನಾಗತ್ತೆ? ದ್ವಿವಿದಳದ ಮೂಲಕ ಸಂತಾನೋತ್ಪತ್ತಿ ಆಗತ್ತೆ. ನೆಕ್ಸ್ಟ್ ಅಲ್ಲಿ ಮತ್ತೆ ಇನ್ನೊಂದು ಯಾವುದು ಅಂದ್ರೆ ಮಲೇರಿಯಾ ರೋಗಕ್ಕೆ ಕಾರಣವಾದ ಪರೋಪಜೀವಿ, ಇದನ್ನ ಪ್ಲಾಸ್ಮೋಡಿಯಂ ಅಂತ ಹೇಳ್ತೇವೆ, ಹೌದಾ? ನಿಮ್ಗೆ ಈಗಾಗ್ಲೇ ಯಾವ ಯಾವ ರೋಗಗಳು ಯಾವ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಅನ್ನೋದನ್ನೆಲ್ಲ ಕಲ್ತಿರ್ತೀರಾ. ಸೊ ಇಲ್ಲಿ ಮಲೇರಿಯಾ ರೋಗಕ್ಕೆ ಕಾರಣವಾಗಿರೋದು ಪ್ಲಾಸ್ಮೇಡಿಯಂ ಅನ್ನೋ ಒಂದು ಬ್ಯಾಕ್ಟೀರಿಯಾ. ಇತರ ಏಕಕೋಶ ಜೀವಿಗಳು ಬಹುವಿದಳನದಿಂದ ಒಂದೇ ಬಾರಿಗೆ ಅನೇಕ ಮರಿಜೀವಕೋಶಗಳಾಗಿ ವಿಭಜನೆ ಆಗುತ್ತೆ. ಇಲ್ಲಿ ಏನಾಗತ್ತೆ ಅಂದ್ರೆ ಮಲೇರಿಯಾ ರೋಗಕ್ಕೆ ಕಾರಣವಾಗಿರೋ ಪ್ಲಾಸ್ಮೋಡಿಯಂ ಅನ್ನೋ ಜೀವಿ, ಇದು ಕೂಡ ವಿದಳನ ಅನ್ನೋ ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯನ್ನ ನಡೆಸುತ್ತೆ. ಇದು ಬಹುವಿದಳನವನ್ನ ಮಾಡತ್ತೆ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ಒಂದು ಜೀವಕೋಶ ಅನೇಕ ಜೀವಕೋಶಗಳಾಗಿ ವಿಭಜನೆ ಆಗತ್ತೆ. ಅಮೀಬಾದಲ್ಲಿ ಒಂದು ಜೀವಕೋಶ 2 ಜೀವಕೋಶಗಳಾಗಿ ಭಾಗ ಆಗಿತ್ತು, ಹೌದಾ? ಬಟ್ ಇಲ್ಲಿ ಪ್ಲಾಸ್ಮೇಡಿಯಂ ಅಲ್ಲಿ ಏನಾಗತ್ತೆ ಅಂದ್ರೆ ಒಂದೇ ಒಂದು ಜೀವಕೋಶ ಹೀಗೆ ಅನೇಕ ಜೀವಕೋಶಗಳಾಗಿ, ನೋಡಿ ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ? ತುಂಬಾ ಜೀವಕೋಶಗಳು ಇದೆ ಒಳಗಡೆ.
ಅವು ಒಂದೇ ಬಾರಿಗೆ ಏನಾಗತ್ತೆ, ಅನೇಕ ಮರಿ ಜೀವಕೋಶ ಅಂದ್ರೆ ಒಂದು ಜೀವಕೋಶ ಇರುವುದು ಒಂದೇ ಸಲ ಅನೇಕ ಮರಿ ಜೀವಕೋಶಗಳಾಗಿ ಏನಾಗತ್ತೆ, ವಿಭಜನೆ ಆಗುವನ್ನ ಕ್ರಿಯೆಯನ್ನ ನಾವಿಲ್ಲಿ ನೋಡ್ತೇವೆ. ಆ ಮರಿ ಜೀವಕೋಶಗಳೆಲ್ಲ ಬೇರೆ ಬೇರೆ ಜೀವಿಗಳಾಗಿ ಏನಾಗತ್ತೆ, ಬೆಳೆಯತ್ತೆ ಮುಂದೆ. ಆಯ್ತಾ? ನೆಕ್ಸ್ಟ್ ಅಲ್ಲಿ ಇನ್ನೊಂದು ಈಸ್ಟ್ ಅಂತ ಹೇಳ್ತೇವೆ. ಈ ಈಸ್ಟ್ ಅನ್ನ ನಾವು ನೋಡಿರ್ತೇವೆ, ಹೌದಾ? ಬ್ರೆಡ್ ಅಲ್ಲಿ ನೋಡ್ಬೋದು. ಬ್ರೆಡ್ ಒಂಥರ ಏನಾಗುತ್ತೆ, ವೈಟ್ ಆಗಿ ಒಂದ್ ಸ್ವಲ್ಪ ದಿನ ನೀವು ಹೊರಗಡೆ ಇಡಿ, ಬ್ರೆಡ್ ಅನ್ನ ಗಾಳಿಗಿಡಿ ಒಂದ್ ಸ್ವಲ್ಪ ದಿನ, ಏನಾಗತ್ತೆ, ಹೊರಗಡೆ ಒಂಥರ ಬಿಳಿ ಲೇಯರ್ ತರ ಬರುತ್ತೆ, ಹೌದಾ? ಈಸ್ಟ್ ಅಂತ ಕರಿತೇವೆ. ಸೊ ಈಸ್ಟ್ ಸಹ ವಿದಳನ ಕ್ರಿಯೆಯಿಂದ ಸಣ್ಣ ಮೊಗ್ಗುಗಳನ್ನ ಏನ್ ಮಾಡತ್ತೆ, ಉಂಟು ಮಾಡತ್ತೆ. ನಂತರ ಅವು ತಮ್ಮ ತಾಯಿ ದೇಹದಿಂದ ಬೇರೆಯಾಗಿ ಏನ್ ಮಾಡತ್ತೆ, ಹೊಸ ಜೀವಿ ಆಗತ್ತೆ ಅಂತ ಹೇಳ್ತೇವೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಚಿತ್ರ, ಇದರಲ್ಲಿ ತೋರಿಸಿದ್ದೇವೆ. ಇದು ಏನ್ ಮಾಡತ್ತೆ, ತಾಯಿ ದೇಹದಿಂದ ಹೊರಗಡೆ ಏನಾಗ್ತಾ ಇದೆ, ಇದು ಸಣ್ಣ ಮೊಗ್ಗುಗಳ ರೂಪದಲ್ಲಿ ಕಾಣಿಸ್ತಾ ಇದೆ, ಹೌದಾ? ಸಣ್ಣ ಮೊಕ್ಕೆ ಅಥವಾ ಮೊಗ್ಗು ಅಂತ ಹೇಳ್ತೇವೆ. ಇವುಗಳ ರೂಪದಲ್ಲಿ ಏನಾಗತ್ತೆ, ಇದು ತಾಯಿ ಜೀವಕೋಶಕ್ಕೆ ಹೊಂದಿಕೊಂಡು ಬೆಳೆಯುತ್ತೆ. ಆಯ್ತಾ? ಭಾಗ ಆಗತ್ತೆ. ನೆಕ್ಸ್ಟ್ ಅಲ್ಲಿ ತಾಯಿ ದೇಹದಿಂದ ಹೊರಬಂದು ಹೊಸ ಜೀವಿಗಳಾಗಿ ಏನಾಗತ್ತೆ, ಬೆಳೆಯತ್ತೆ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲೂ ಕೂಡ ಏನಾಯ್ತು, ಒಂದೇ ಒಂದು ಜೀವಿಯಿಂದ ಮರುಜೀವಿ ಸೃಷ್ಟಿ ಆಯ್ತು ಅಂತ ಹೇಳ್ತೇವೆ. ಸೊ ಇಲ್ಲಿ ಈಸ್ಟ್ ಗಳಲ್ಲಿ ನಾವು ನೋಡ್ಬಹುದು. ನೆಕ್ಸ್ಟ್ ಅಲ್ಲಿ ಎರಡನೆಯ ವಿಧಾನಕ್ಕೆ ಬಂದ್ರೆ ಅದನ್ನ ತುಂಡರಿಕೆ ಅಂತ ಕರಿತೇವೆ, ಹೌದಾ? ನೋಡಿ, ಹೆಸರೇ ಹೇಳ್ತಾ ಇದೆ, ತುಂಡಾಗೋದು, ಭಾಗ ಆಗೋದು ಅಂತ ಹೇಳ್ತೇವೆ. ಇಲ್ಲೇನಾಗತ್ತೆ ಅಂದ್ರೆ ಕೆಲವು ಜೀವಿಗಳು ಬೆಳವಣಿಗೆ ಹೊಂದಿದ ನಂತರ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದಿ, ಇದನ್ನೇ ಫ್ರಾಗ್ಮೆಂಟೇಶನ್ ಅಂತ ಕರಿತೇವೆ, ಹೊಂದಿ ಈ ತುಂಡುಗಳು ಅಥವಾ ತುಣುಕುಗಳು ಏನಾಗತ್ತೆ, ಮತ್ತೆ ಹೊಸ ಜೀವಿಯಾಗಿ ಬೆಳೆಯುವ ಕ್ರಿಯೆಯನ್ನ ನಾವು ತುಂಡರಿಕೆ ಅಂತ ಕರಿತೇವೆ. ನೋಡಿ, ಇಲ್ಲಿ ಒಂದು ಕೆಲವು ಜೀವಿಗಳಲ್ಲಿ ಈ ಲಕ್ಷಣವನ್ನ ನಾವು ನೋಡ್ತೇವೆ. ಅವು ತುಂಡರಿಕೆಯ ಮೂಲಕ ತಮ್ಮ ಸಂತತಿಯನ್ನ ಮುಂದುವರಿಸುತ್ತೆ ಅಂತ ಹೇಳ್ತೇವೆ. ಸೊ ಈಗ ಇಲ್ಲಿ ತೋರಿಸಿದ್ದಾರೆ, ಇಲ್ಲಿ ಏನಾಗತ್ತೆ, ಫುಲ್ ಬೆಳವಣಿಗೆ ಆಗಿರೋ ಒಂದು ಜೀವಿ ಇದೆ, ಅದೇನಾಗತ್ತೆ, ಸಣ್ಣ ತುಂಡಾಗಿ ವಿಭಜನೆ ಹೊಂದಿದೆ, ಹೌದಾ? ಫ್ರಾಗ್ಮೆಂಟೇಶನ್ ಅಂತ ಹೇಳ್ತೇವೆ. ಈ ತುಂಡುಗಳು ಏನಾಗತ್ತೆ, ಅಥವಾ ತುಣುಕು ಅಂತ ಹೇಳ್ತೇವೆ, ಹೊಸ ಜೀವಿಗಳಾಗಿ. ನೋಡಿ, ಇಲ್ಲಿ ಫ್ರಾಗ್ಮೆಂಟ್ ಆಗಿದೆ, ಫ್ರಾಗ್ಮೆಂಟ್ 1, ಫ್ರಾಗ್ಮೆಂಟ್ 2, ಫ್ರಾಗ್ಮೆಂಟ್ 3, ಹೀಗೆ ಅನೇಕ ತುಂಡುಗಳಾಗಿ ಏನಾಗತ್ತೆ, ಭಾಗ ಹೊಂದತ್ತೆ, ತುಂಡರಿಕೆ ಆಗತ್ತೆ. ಆ ತುಂಡರಿಕೆ ಆಗಿರೋ ಎಲ್ಲಾ ಭಾಗಗಳು ಏನಾಗ್ತಾ ಇದೆ, ಮತ್ತೆ ಬೆಳೆದಿರೋದನ್ನ ನಾವು ನೋಡ್ತೇವೆ. ನೋಡಿ, ಇಲ್ಲಿ ನೀವು ಚಿತ್ರದಲ್ಲಿ ವ್ಯತ್ಯಾಸವನ್ನ ಕಾಣಬಹುದು. ಮೊದಲನೇ ದೊಡ್ಡದೊಂದು ಏನಿದೆ, ಜೀವಿ ಇದೆ, ಹೌದಾ? ಒಂದೇ ಜೀವಿ, ಅದೇನಾಯ್ತು, ತುಂಡರಿಕೆ ಆಯ್ತು. ತುಂಡರಿಕೆಯಾಗಿ ಬೇರೆ ಬೇರೆ ಭಾಗಗಳಾಯ್ತು, ಒಂದನೇ ಭಾಗ, ಎರಡನೇ ಭಾಗ, ಹೀಗೆ ನೋಡ್ತೇವೆ. ಸಣ್ಣ ಸಣ್ಣ ತುಂಡರಿಕೆ ಇತ್ತು, ಹೌದಾ? ಅವು ಏನಾಯ್ತು, ಮುಂದೆ ದೊಡ್ಡದಾಗಿ ಬೆಳವಣಿಗೆ ಹೊಂದಿ ಹೊಸ ಜೀವಿ ಆಯ್ತು ಅಂತ ಹೇಳ್ತೇವೆ, ಹೌದಾ? ಸೊ ಹೀಗೆ ತುಂಡರಿಕೆ ಇದು ಎಲ್ಲಿ ನೋಡ್ತೇವೆ ಅಂದ್ರೆ ಸ್ಪೈರೋಗೈರಾ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ತೇವೆ. ಇವನ್ನೆಲ್ಲ ನೆನ್ಪಿಟ್ಕೊಳ್ಬೇಕು, ಎಕ್ಸಾಮ್ ಅಲ್ಲಿ ಎಲ್ಲದ್ರ ಮೇಲೂ ಕ್ವಶನ್ಸ್ ಬರುತ್ತೆ. ತುಂಡರಿಕೆಯನ್ನ ನಾವು, ತುಂಡರಿಕೆ ಅಂದ್ರೆ ಏನು, ಇದನ್ನ ನಾವು ಯಾವ ಜೀವಿಯಲ್ಲಿ ನೋಡ್ಬಹುದು, ಉದಾಹರಣೆ ಕೊಡಿ ಅಂತ ಕೇಳಬಹುದು. ಆಗ ನೀವೇನ್ ಮಾಡ್ಬೇಕು, ಸ್ಪೈರೋಗೈರಾ ಅನ್ನೋ ಜೀವಿಯಲ್ಲಿ ಏನ್ ಮಾಡ್ತೇವೆ, ತುಂಡರಿಕೆ ಅನ್ನೋ ಅಲೈಂಗಿಕ ಸಂತಾನೋತ್ಪತ್ತಿಯನ್ನ ನಾವು ನೋಡ್ತೇವೆ. ನೆಕ್ಸ್ಟ್ ಅಲ್ಲಿ ನೋಡಿ, ಹಾಗಾದ್ರೆ ಬಹುಕೋಶೀಯ ಜೀವಿಗಳಲ್ಲೂ ಕೂಡ ಈ ತುಂಡರಿಕೆ ಕ್ರಿಯೆ ಹೇಗೆ ಕಂಡು ಬರೋದಿಲ್ಲ ಅನ್ನೋದು ಕ್ವಶನ್. ಈಗ ಏಕಕೋಶ ಜೀವಿಗಳಲ್ಲಿ ನೋಡಿದ್ವಿ ನಾವು, ಹೌದಾ? ವಿದಳನ, ಆಮೇಲೆ ತುಂಡರಿಕೆ ಅಂತೆಲ್ಲ ಅಭ್ಯಾಸ ಮಾಡಿದ್ದೇವೆ. ಬಹುಕೋಶಿ ಜೀವಿಗಳಲ್ಲಿ ತುಂಡರಿಕೆ ಹೇಗೆ ಕಾಣಿಸೋದಿಲ್ಲ? ಯಾಕೆ ಕಾಣಿಸೋದಿಲ್ಲ ಅಂದ್ರೆ, ಬಹುಕೋಶೀಯ ಜೀವಿ, ಬಹು ಅಂದ್ರೆ ಏನು, ಅತ್ಯಂತ ಹೆಚ್ಚು, ಜಾಸ್ತಿ ಕೋಶಗಳನ್ನು ಹೊಂದಿರುವಂತ ಜೀವಿ ಅಂತ ಹೇಳ್ತೇವೆ. ಒಂದು ಜೀವಕೋಶದ ನಂತರ ಇನ್ನೊಂದರಂತೆ ಏನಾಗುತ್ತೆ, ವಿಭಜನೆಗೊಳ್ಳೋದಿಲ್ಲ ಇಲ್ಲಿ, ಯಾಕಂದ್ರೆ ಆಲ್ರೆಡಿ ಅನೇಕ ಜೀವಕೋಶಗಳಿರುತ್ತೆ, ಹೌದಾ? ಅಲ್ಲದೆ ವಿಭಿನ್ನ ಜೀವಕೋಶಗಳು ವಿಭಿನ್ನವಾದ ವಿಶಿಷ್ಟ ಕಾರ್ಯವನ್ನ ಏನ್ ಮಾಡತ್ತೆ, ನಡೆಸುತ್ತೆ ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಮುಂದೆ ಸ್ಟಡಿ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಅಲ್ಲಿ ಮೂರನೆಯದನ್ನ ನೋಡ್ತೇವೆ, ಅದು ಪುನರುತ್ಪಾದನೆ. ಪುನಃ ಉತ್ಪಾದನೆ ಅಂದ್ರೆ ಆಲ್ರೆಡಿ ಇರೋದ್ರಿಂದನೇ ಮತ್ತೆ ಮತ್ತೆ ಹೊಸ ಹೊಸ ಉತ್ಪತ್ತಿ ಆಗ್ತಾ ಇರತ್ತೆ. ಜೀವಿಯು ಯಾವುದೋ ಕಾರಣದಿಂದ ತುಂಡಾದರೆ ಅಥವಾ ಅನೇಕ ಚೂರುಗಳಾಗಿ ಮುರಿದು ಹೋದ್ರೆ, ಇಂತಹ ಅನೇಕ ಚೂರುಗಳು ಏನಾಗತ್ತೆ, ಪ್ರತ್ಯೇಕ ಜೀವಿಗಳಾಗಿ ಬೆಳೆಯೋದನ್ನೇ ನಾವು ಪುನರುತ್ಪಾದನೆ ಅಂತ ಹೇಳ್ತೇವೆ. ಇದನ್ನ ನೀವು ನೋಡಿರ್ಬಹುದು, ಕೆಲವೊಂದು ಜೀವಿಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಥವಾ ಅಕಸ್ಮಾತ್ ಆಗಿ ಏನಾಗತ್ತೆ, ಆಕ್ಸಿಡೆಂಟಲಿ ಅದು ತುಂಡಾಯ್ತು ಅಂತ ಇಟ್ಕೊಳ್ಳಿ. ತುಂಡಾದ ಕೂಡಲೇ, ಈಗ ಜನರಲ್ ಆಗಿ ಸಾಧಾರಣ ನಾವು ಹೇಳೋದಾದ್ರೆ,
ಯಾವುದೇ ಜೀವಿ ಆಗಿರ್ಲಿ, ಅದು ಮಧ್ಯ ಕಟ್ಟಾಗೋಯ್ತು ಅಂದ್ರೆ ಸತ್ತೋಗುತ್ತೆ, ಹೌದಾ, ಜೀವ ಇರೋದಿಲ್ಲ ಅದಕ್ಕೆ ಅಂತ ಹೇಳ್ತೇವೆ. ಬಟ್ ಕೆಲವೊಂದು ಎಕ್ಸೆಪ್ಷನಲ್ ಕೇಸಸ್ ಇರುತ್ತೆ, ಅವು ಏನ್ ಮಾಡತ್ತೆ, ಅಕಸ್ಮಾತ್ ಆಗಿ ಯಾವುದೋ ಕಾರಣದಿಂದ ಅದು ತುಂಡಾದ್ರೆ ಅಥವಾ ಚೂರಾಗಿ ಭಾಗ ಆಗ್ಬಿಟ್ರೆ, ಆ ಭಾಗ ಆಗಿರೋ ಏನ್ ಇರತ್ತಲ್ವಾ ಅದೇ ಹೊಸ ಜೀವಿಯಾಗಿ ಉತ್ಪತ್ತಿ ಆಗುತ್ತೆ. ನೋಡಿ ಇಲ್ಲಿ ಉದಾಹರಣೆ, ಅದನ್ನೇ ನಾವು ಪುನರುತ್ಪಾದನೆ ಅಂತ ಕರಿತೇವೆ. ಉದಾಹರಣೆಗೆ ಹೈಡ್ರಾ ಮತ್ತು ಪ್ಲನೇರಿಯಾಗಳಂತಹ ಸರಳ ಜೀವಿಗಳು ಅಂತ ಹೇಳ್ತೇವೆ. ಸೊ ನೋಡಿ ಇಲ್ಲಿ ಈಗ ಜೀವಿಯನ್ನ ಕೊಟ್ಟಿದ್ದೇವೆ, ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ. ಈ ಜೀವಿ ಏನಾಗಿದೆ, ಯಾವುದೋ ಕಾರಣದಿಂದಾಗಿ ತುಂಡಾಗಿ ನೋಡಿ 3 ಭಾಗ ಆಗಿದೆ ಅಂತ ಇಟ್ಕೊಳ್ಳಿ. 3 ಆಗ್ಬೇಕು ಅಂತ ಅಲ್ಲ, ಉದಾಹರಣೆಗೆ 3 ಭಾಗ ಆಗಿ ತುಂಡಾಗಿದೆ. ಸೊ ನಮ್ ಪ್ರಕಾರ ಏನಾಗ್ಬೇಕು, ಒಂದ್ ಜೀವಿ ತುಂಡಾದ ಕೂಡಲೇ ಅದ್ರ ಜೀವ ಹೋಗ್ಬಿಡತ್ತೆ, ಹೌದಾ. ಬಟ್ ಇಲ್ಲೇನಾಗತ್ತೆ, ಈ ಪರ್ಟಿಕ್ಯುಲರ್ ಆಗಿ ಹೈಡ್ರಾ ಹಾಗೆ ಪ್ಲನೇರಿಯಾಗಳಂತಹ ಸರಳ ಜೀವಿಗಳಲ್ಲಿ ಅವು ತುಂಡರಿಕೆ ಆಗೋದೇ ಅವುಗಳ ಏನ್ ಹೇಳ್ತೇವೆ, ಸಂತಾನೋತ್ಪತ್ತಿ ಅಂತ ಹೇಳ್ತೇವೆ. ಸೊ ನೋಡಿ ಇಲ್ಲಿ ತುಂಡರಿಕೆ ಆಗಿರೋ ಭಾಗ ಏನಾಯ್ತು, ಇಲ್ಲಿ ಇಷ್ಟೇ ಇತ್ತು, ಅದು ಮತ್ತೆ ಬೆಳೀತು, ಹೌದಾ, ಮತ್ತೆ ಬೆಳೆದಿದೆ, ಕಾಣಿಸ್ತಾ ಇದೆ ಅಲ್ವಾ. ಹೀಗೆ ಕಣ್ಣು ಹಾಗೆ ಕೆಳಗಡೆ ಪೋರ್ಷನ್ ಎಲ್ಲ ಏನಾಗಿದೆ, ಭಾಗ ಆಗಿ ಮತ್ತೆ ಪುನಃ ಅದು ಏನಾಗಿದೆ, ಬೆಳೆದಿದೆ. ಸೊ ಹೀಗೆ ಬೆಳೆದು ಮತ್ತೆ ಏನಾಗತ್ತೆ, ಹೊಸ ಜೀವಿಯ ಉತ್ಪತ್ತಿ ಆಗತ್ತೆ ಅನ್ನೋದನ್ನೇ ನಾವು ಪುನರುತ್ಪಾದನೆ ಅಂತ ಕರಿತೇವೆ. ಇಲ್ಲಿ ಉತ್ಪತ್ತಿಯಾದ ಅಸಂಖ್ಯ ಜೀವಕೋಶಗಳು ಬದಲಾವಣೆಗಳಿಗೆ ಒಳಗಾಗಿ ಅನೇಕ ಅಂಗಾಂಶಗಳಾಗುತ್ತವೆ. ಈ ಬದಲಾವಣೆಗಳು ಒಂದು ಸಂಘಟಿತವಾದ ಅನುಕ್ರಮದಲ್ಲಿ ನಡೆಯೋದನ್ನ ನಾವೇನಂತ ಕರಿತೇವೆ, ಅಭಿವರ್ಧನೆ ಅಥವಾ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಅದೇ ಈಗ್ಲೇ ಹೇಳಿದೆ, ತುಂಡರಿಕೆ ಅಥವಾ ಅನೇಕ ಭಾಗಗಳಾಗಿ ಅದು ಡಿವೈಡ್ ಆದಾಗ, ಭಾಗಗಳಾಗಿ ಹೊರಹೊಮ್ಮಿದಾಗ ಅದೇನಾಗತ್ತೆ, ಅದು ಹೊಸ ಜೀವಿ ಆಗತ್ತೆ. ಮತ್ತೆ ಅದನ್ನೇ ಹಾಗೆ ಬೆಳೆಯೋದನ್ನೇ ಅಭಿವರ್ಧನೆ ಅಥವಾ ಡೆವಲಪ್ಮೆಂಟ್ ಅಂತ ಕರಿತೇವೆ. ಆದಾಗ್ಯೂ ಪುನರುತ್ಪಾದನೆಯು ಸಂತಾನೋತ್ಪತ್ತಿಗೆ ಸಮಯವಲ್ಲ, ಏಕೆಂದರೆ ಬಹುತೇಕ ಜೀವಿಗಳು ಸಾಮಾನ್ಯವಾಗಿ ಸಂತಾನೋತ್ಪತ್ತಿಗಾಗಿ ಏನ್ ಮಾಡೋದಿಲ್ಲ, ತುಂಡರಿಕೆಯ ವಿಧಾನವನ್ನ ಅವಲಂಬಿಸಿ ಇಲ್ಲ. ಕೆಲವೊಂದು ಜೀವಿಗಳಲ್ಲಿ ಮಾತ್ರ ನಾವು ಈ ವಿಧಾನವನ್ನ ನೋಡ್ತೇವೆ. ಆಲ್ಮೋಸ್ಟ್ ಸಂತಾನೋತ್ಪತ್ತಿ ಅಂತ ಬಂದಾಗ ತುಂಡರಿಕೆ ಅನ್ನೋದು ಅತಿ ಕಡಿಮೆ ಜೀವಿಗಳಲ್ಲಿ ಕಾಣ್ತೇವೆ ಅಂತ ಹೇಳ್ತೇವೆ. ಪುನರುತ್ಪಾದನೆ ಅಥವಾ ಸಂತಾನೋತ್ಪತ್ತಿಗೆ ಈ ತುಂಡರಿಕೆ ವಿಧಾನವು ಸೂಕ್ತ ಆಗಿರೋದಿಲ್ಲ, ಯಾಕಂದ್ರೆ ಮ್ಯಾಕ್ಸಿಮಮ್ ಆಗಿ ಈ ವಿಧಾನ ಬಳಕೆಯಲ್ಲಿ ಇಲ್ಲ, ಕೆಲವೊಂದು ಜೀವಿಗಳಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಅಲ್ಲಿ ನೋಡೋಣ, ಮೊಗ್ಗುವಿಕೆ. ಇದು 4ನೆಯ ವಿಧಾನ, 4ನೆಯ ಪ್ರಕಾರ ಯಾವುದ್ರಲ್ಲಿ, ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಅಂತ ಹೇಳ್ತೇವೆ. ಮೊಗ್ಗುವಿಕೆ ಅಂದ್ರೆ ಏನು, ಕೆಲವು ಜೀವಿಗಳಲ್ಲಿ ಕೋಶ ವಿಭಜನೆಯಿಂದ ಒಂದು ಮೊಗ್ಗು ಬಾಹ್ಯ ವೃದ್ಧಿಗಾಗಿ ಬೆಳೆದು ಈ ಮೊಗ್ಗು ಮಾತ್ರ ದೇಹದಿಂದ ಬೇರ್ಪಟ್ಟು ಹೊಸ ಸ್ವತಂತ್ರ ಜೀವಿಯಾಗಿ ಬೆಳೆಯುವ ಪ್ರಕ್ರಿಯೆಯನ್ನ ನಾವೇನಂತ ಕರಿತೇವೆ, ಮೊಗ್ಗುವಿಕೆ ಅಂತ ಹೇಳ್ತೇವೆ. ನೋಡಿ ಮೊಗ್ಗು, ಮೊಕ್ಕೆ ಅಂತ ಬಳಸ್ತೇವೆ, ಹೌದಾ. ಮೊಗ್ಗು ಅಂದ್ರೆ ಏನೋದು, ಇಲ್ಲಿ ಏನಾಗತ್ತೆ ಅಂದ್ರೆ ಇಲ್ಲೂ ಕೂಡ ಒಂದೇ ಜೀವಿಯಲ್ಲಿ ಮೊಗ್ಗು ಉತ್ಪತ್ತಿ ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವೀಗ ಕೆಲವೊಂದು ಗಿಡದ ಎಲೆಗಳನ್ನ ನೋಡ್ತೇವೆ, ಹೌದಾ. ಈಗ ಹೀಗಿದೆ ಎಲೆ ಅಂತ ಇಟ್ಕೊಳ್ಳಿ, ರಫ್ ಆಗಿ ಡ್ರಾ ಮಾಡಿದ್ದೇನೆ. ಸೊ ಈಗ ಇದು ಒಂದು ಎಲೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಒಂದು ಎಲೆಯನ್ನ ನೋಡ್ತಾ ಇದ್ದೇವೆ, ಹೌದಾ. ಸೊ ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಇರುತ್ತೆ ಕೆಲವೊಂದು ಎಲೆಗೆ, ಹೌದಾ. ಎಲ್ಲ ಎಲೆಗೂ ಇರುತ್ತೆ ಮ್ಯಾಕ್ಸಿಮಮ್ ಆಗಿ, ದಾಸವಾಳ ಎಲೆ ನೋಡಿದ್ರು ನಿಮ್ಗೆ ಕಾಣಿಸ್ಬೋದು. ಬಟ್ ಅಲ್ಲಿ ಈ ಮೊಗ್ಗುವಿಕೆಯನ್ನ ನೋಡೋದಿಲ್ಲ. ಎಲ್ಲಾ ಎಲೆಗಳಲ್ಲೂ ಇದು ಕಾಣಿಸೋದಿಲ್ಲ. ಕೆಲವೊಂದು ಎಲೆಗಳಲ್ಲಿ ನೀವು ಅಬ್ಸರ್ವ್ ಮಾಡಿರಬಹುದು, ಈ ಗ್ಯಾಪ್ ಇರುತ್ತೆ ಅಲ್ವಾ, ಇಲ್ಲಿ ಏನಾಗತ್ತೆ, ಮೊಗ್ಗು ಬರುತ್ತೆ. ಈ ಗ್ಯಾಪ್ ಅಲ್ಲಿ ಏನಾಗತ್ತೆ, ಮೊಗ್ಗು ಬರುತ್ತೆ ಹೀಗೆ, ಆಯ್ತಾ. ಸೊ ಇದು ನೆಕ್ಸ್ಟ್ ಅಲ್ಲಿ ಏನಾಗತ್ತೆ, ಒಂದಿಷ್ಟು ದಿನ ಕಳೆದ ಮೇಲೆ ಈ ಮೊಗ್ಗೇನಾಗತ್ತೆ, ಭೂಮಿಗೆ ಬೀಳತ್ತೆ, ಮಣ್ಣಿಗೆ ಬಿದ್ದು ಇದೇನಾಗತ್ತೆ, ಹೊಸ ಸಸ್ಯ ಆಗಿ ಬೆಳವಣಿಗೆ ಆಗತ್ತೆ, ಹೊಸ ಸಸ್ಯಾಗಿ ಬೆಳವಣಿಗೆ ಹೊಂದುತ್ತೆ. ಇದನ್ನ ನಾವೇನಂತ ಕರಿತೇವೆ, ಮೊಗ್ಗುವಿಕೆ ಅಂತ ಕರಿತೇವೆ. ಅಂದ್ರೆ ಒಂದೇ ಜೀವಿಯ ಒಳಗಡೆ ಮೊಗ್ಗು ಉತ್ಪತ್ತಿಯಾಗಿ ಅದು ಆಮೇಲೆ ಸ್ವತಂತ್ರವಾಗಿ ಅಥವಾ ಮಾತ್ರ ದೇಹದಿಂದ ಬೇರ್ಪಟ್ಟು ಸಪರೇಟ್ ಆಗಿ ಬೆಳೆಯುತ್ತೆ ಅನ್ನೋದನ್ನ ಮೊಗ್ಗುವಿಕೆ ಅಂತ ಕರಿತೇವೆ. ಕೆಲವೊಂದು ಎಲೆಗಳಿರುತ್ತೆ, ನೀವು ಇದನ್ನ ಅಬ್ಸರ್ವ್ ಮಾಡಿರ್ಬಹುದು, ಅದು ಈ ಗ್ಯಾಪ್ ಅಲ್ಲಿ, ಎಲೆಯ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ಏನಾಗತ್ತೆ, ಗ್ಯಾಪ್ ಅಲ್ಲಿನೇ ಸಣ್ಣ 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 ಮೊಗ್ಗು ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಅವು ಸ್ವಲ್ಪ ದಿನ ಹೋದ್ಮೇಲೆ ತಾನಾಗಿಯೇ ಉದುರಿ ಮಣ್ಣಿಗೆ ಬೀಳತ್ತೆ, ಮಣ್ಣಿಗೆ ಬಿದ್ದು ಅದು ಮಣ್ಣಲ್ಲಿ ಬೆಳೆದು ಹೊಸ ಸಸ್ಯ ಆಗತ್ತೆ. ಸೊ ಇದನ್ನ ಮೊಗ್ಗುವಿಕೆ ಅಂತ ಕರಿತೇವೆ. ಉದಾಹರಣೆಗೆ ಹೈಡ್ರಾ ಅಂತ ಹೇಳ್ತೇವೆ, ಆಯ್ತಾ.
ನೆಕ್ಸ್ಟ್ ಅಲ್ಲಿ ನೋಡಿದ್ರೆ ಕಾಯಜ ಸಂತಾನೋತ್ಪತ್ತಿ, ಇದು 5ನೆಯ ಪ್ರಕಾರ. ಸೊ ಇಲ್ಲಿ ಏನಾಗತ್ತೆ ಹಾಗಾದ್ರೆ, ಇದು ವೆರಿ ವೆರಿ ಫೆಮಿಲಿಯರ್ ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಎಲ್ಲ ಕಡೆ ನೋಡಿರ್ತೇವೆ. ಕಸಿ ಮಾಡೋದು ಅಂತ ಹೇಳ್ತೇವೆ, ಹೌದಾ? ಗಿಡಗಳನ್ನ ಕಸಿ ಮಾಡೋದು ಅಂತ ಹೇಳ್ತೇವೆ. ಅದು ಇಲ್ಲಿ ನಾವು ಕಾಯಜ ಸಂತಾನೋತ್ಪತ್ತಿ ಅನ್ನೋ ವರ್ಡ್ ಅನ್ನ ಬಳಸಿದ್ದೇವೆ. ಸೂಕ್ತ ಪರಿಸ್ಥಿತಿಗಳಲ್ಲಿ ಅನೇಕ ಸಸ್ಯಗಳ ಬೇರು, ಕಾಂಡ ಮತ್ತು ಎಲೆಗಳಂತಹ ಭಾಗಗಳು ಹೊಸ ಸಸ್ಯಗಳಾಗಿ ಬೆಳೆಯುವ ಪ್ರಕ್ರಿಯೆಯನ್ನ ನಾವೇನಂತ ಕರಿತೇವೆ? ಕಾಯಜ ಸಂತಾನೋತ್ಪತ್ತಿ ಅಂತ ಹೇಳ್ತೇವೆ. ಈಗ ಕಸಿ ಮಾಡ್ತೀರಾ ನೀವು, ಫಾರ್ ಎಕ್ಸಾಂಪಲ್ ಗುಲಾಬಿ ಗಿಡ, ಹೌದಾ? ಹೊರಗಡೆ ನರ್ಸರಿಗೆ ಹೋದ್ರೆ ತುಂಬಾ ಚೆನ್ನಾಗಿರೋ ಗಿಡಗಳೆಲ್ಲ ನಿಮ್ಗೆ ಸಿಗುತ್ತೆ. ಎಲ್ಲಾ ಗಿಡಕ್ಕೂ ಏನ್ ಮಾಡೋದಿಲ್ಲ ನಾವು, ಬೀಜವನ್ನ ತಂದು ಬಿತ್ತಿ ಆಮೇಲೆ ಬೆಳೆಯೋದಿಲ್ಲ, ಹೌದಾ? ಕೆಲವೊಂದು ಗಿಡಗಳಿಗೆ ಕಾಂಡ, ಕೆಲವೊಂದು ಗಿಡಗಳು ಬೇರು, ಹಾಗೆ ಕೆಲವೊಂದು ಗಿಡಗಳ ಎಲೆಯನ್ನ ತಂದು ಭೂಮಿಗೆ ಊರಿದ್ರು ಕೂಡ ಏನಾಗತ್ತೆ, ಅವು ಹೊಸ ಸಸ್ಯ ಆಗಿ ಬೆಳವಣಿಗೆ ಹೊಂದತ್ತೆ. ಇದನ್ನ ನಾವು ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೇವೆ. ಇಲ್ಲಿ ಏನಾಗತ್ತೆ ಅಂದ್ರೆ, ಸಸ್ಯದ ಬೇರೆ ಬೇರೆ ಭಾಗ, ಬೇರಿರ್ಬಹುದು, ಕಾಂಡ ಇರಬಹುದು, ಅಥವಾ ಎಲೆಗಳಂತಹ ಭಾಗಗಳು ಹೊಸ ಸಸ್ಯಗಳಾಗಿ ಬೆಳೆಯುವ ಪ್ರಕ್ರಿಯೆ ಆಗತ್ತೆ. ಇದನ್ನ ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಕಬ್ಬು, ಗುಲಾಬಿ ಅಥವಾ ದ್ರಾಕ್ಷಿ, ಬಾಳೆ, ಕಿತ್ತಲೆ, ಗುಲಾಬಿ, ಮಲ್ಲಿಗೆ ಬಳ್ಳಿ, ಇವೆಲ್ಲ ಕೂಡ ಏನಿದು ಕಾಯಜ ಸಂತಾನೋತ್ಪತ್ತಿ ಅಥವಾ ನಾವು ಕಸಿ ಮಾಡೋದು ಅಂತ ಹೇಳ್ತೇವೆ. ಅವುಗಳಿಗೆ ಉದಾಹರಣೆ ಅಂತ ಹೇಳ್ತೇವೆ, ಹೌದಾ? ಕಾಯಜ ಸಂತಾನೋತ್ಪತ್ತಿಯಲ್ಲಿ ಈ ಲಕ್ಷಣವನ್ನ ಲೇಯರಿಂಗ್ ಅಥವಾ ಕಸಿ ಮಾಡುವಿಕೆ ಅಂತ ಕರಿತೇವೆ, ಹೌದಾ? ಈ ಕಸಿ ಮಾಡುವಿಕೆ ಶಬ್ದವನ್ನ ನೀವು ಕೇಳಿರ್ತೀರ. ಈಗ ಕೆಲವರೆಲ್ಲ ತುಂಬಾ ಚಂದ ಗಿಡಗಳನ್ನ ಬೆಳೆಸಿರ್ತಾರೆ. ಇದು ಹೇಗ್ ಮಾಡಿದ್ರಿ ಅಂತ ಕೇಳಿದಾಗ, ಏನಿಲ್ಲ ಕಸಿ ಮಾಡಿ ಬೆಳೆಸಿದ್ದೇನೆ ಅಂತ ಹೇಳ್ತಾರೆ, ಹೌದಾ? ಕಸಿ ಮಾಡೋದು ಅಂದ್ರೆ ನರ್ಸರಿ ಅಥವಾ ಎಲ್ಲಿಂದನಾದ್ರೂ ಏನ್ ಮಾಡ್ತಾರೆ, ಅದರ ಕಾಂಡ ಅಥವಾ ಬೇರಿನ ಅಂಶ ಇರೋ ಇದನ್ನ ತಂದು ಭೂಮಿಗೆ ಹಾಕಿ ಬೆಳೆಸ್ತೇವೆ. ಸೊ ಇದನ್ನ ನಾವು ಲೇಯರಿಂಗ್, ಇಂಗ್ಲಿಷ್ ನಲ್ಲಿ ಲೇಯರಿಂಗ್ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಕಸಿ ಮಾಡುವಿಕೆ ಅಂತ ಕರಿತೇವೆ. ಇದನ್ನ ಕೃಷಿಯಲ್ಲಿ ಜಾಸ್ತಿ ಬಳಸ್ತೇವೆ, ಹೌದಾ? ಅಂದ್ರೆ ಫಸಲು ಕಸಿ ಮಾಡೋದ್ರಿಂದ ಬೇಗ ಫಲವತ್ತತೆ ಅಥವಾ ಫಸಲು ಬರುತ್ತೆ ಅಂತ ಹೇಳ್ತೇವೆ. ಕಬ್ಬು, ಗುಲಾಬಿ ಅಥವಾ ದ್ರಾಕ್ಷಿಗಳಂತ ಸಸ್ಯಗಳಲ್ಲಿ ನಾವು ಜಾಸ್ತಿ ಕಸಿ ಮಾಡೋದನ್ನ ನೋಡ್ತೇವೆ. ಸೊ ಈಗ ಕಸಿ ಮಾಡೋದ್ರಿಂದ ಪ್ರಯೋಜನ ಕೂಡ ಇದೆ. ಇಲ್ಲಿ ಏನಾಗತ್ತೆ ಅಂದ್ರೆ, ಕಾಯಜ ಸಂತಾನೋತ್ಪತ್ತಿಯಿಂದ ಇದನ್ನ ವೆಜಿಟೇಟಿವ್ ಪ್ರೊಪೊಗೇಷನ್ ಅಂತ ಕರಿತೇವೆ. ವೆಜಿಟೇಟಿವ್ ಪ್ರೊಪೊಗೇಷನ್, ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಏನಾಗತ್ತೆ, ಮುಂಚಿತವಾಗಿ ಹೂ ಮತ್ತು ಹಣ್ಣನ್ನ ಕೊಡುತ್ತೆ. ಅದಕ್ಕಾಗಿ ಹೇಳ್ತೇವೆ, ಕಸಿ ಮಾಡಿರೋ ಸಸ್ಯಕ್ಕೆ ಫಲವತ್ತತೆ ಬೇಗ ಬರುತ್ತೆ. ಅದೇ ನೀವು ಬೀಜ ಬಿತ್ತಿ ಅದು ಸಸಿಯಾಗಿ ಆಮೇಲೆ ಅದು ಹೂವು ಹಣ್ಣು ಕೊಡೋದಕ್ಕೆ ತುಂಬಾ ಲೇಟ್ ಆಗತ್ತೆ, ಹೌದಾ? ಅದಕ್ಕೆ ಕಂಪೇರ್ ಮಾಡಿದ್ರೆ ಕಸಿ ಮಾಡಿರೋ ಸಸ್ಯಗಳಲ್ಲಿ ಏನಾಗ್ಬೇಕು, ನಾವು ಮುಂಚಿತವಾಗಿ ಹೂ ಮತ್ತು ಹಣ್ಣುಗಳನ್ನ ನೋಡ್ತೇವೆ. ಸೊ ಫಾರ್ ಎಕ್ಸಾಂಪಲ್ ಅಂತ ಹೇಳಿದೆ ನಾನು, ಮಲ್ಲಿಗೆ, ಗುಲಾಬಿ ಗಿಡಗಳಂತವು ಇವೆಲ್ಲ ಏನ್ ಮಾಡತ್ತೆ, ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನ ಕಳೆದುಕೊಂಡಿರುವ ಸಸ್ಯಗಳಲ್ಲಿ ನಾವು ಈ ವಿಧಾನದ ಸಂತಾನೋತ್ಪತ್ತಿಯನ್ನು ನೋಡೋ ಸಾಧ್ಯತೆ ಇದೆ. ಈಗ ಯಾವಾಗ್ಲೇ ಆಗಿರ್ಲಿ, ಗುಲಾಬಿ ಹೂವು ಹೇಗ್ ಬೆಳೆಯುತ್ತೆ ಅಂದ್ರೆ, ಅದರ ಕಾಂಡವನ್ನು ಅಥವಾ ಬೇರ್ಗೂಡು ತಂದು ಅದನ್ನ ಏನ್ ಮಾಡ್ತೇವೆ, ಕಸಿ ಮಾಡಿ ಬೆಳೆಸ್ತೇವೆ. ಬೀಜ ಬಿತ್ತಿ ಗುಲಾಬಿಯನ್ನ ಬೆಳಿತೀರಾ? ಇಲ್ಲ, ಹೌದಾ? ಸೊ ಹಾಗಾಗಿ ಅದನ್ನ ನಾವು ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೇವೆ. ಕಾಯಜ ಸಂತಾನೋತ್ಪತ್ತಿಯ ಇನ್ನೊಂದು ಅನುಕೂಲ, ಇದರಿಂದ ಇನ್ನೊಂದು ಕೂಡ ಅನುಕೂಲ ಇದೆ. ಮೊದಲನೆಯ ಅನುಕೂಲ ಏನು? ಕಾಯಜ ಸಂತಾನೋತ್ಪತ್ತಿ ಮಾಡೋದ್ರಿಂದ ಫಸಲು ಬೇಗ ಬರುತ್ತೆ ಅಂತ ಹೇಳ್ತೇವೆ, ಅದು ಒಂದು ಇದರ ಅನುಕೂಲ. ಆದ್ರೆ ಇನ್ನೊಂದು ಅನುಕೂಲ ಏನು ಅಂದ್ರೆ, ಇದರಿಂದ ಏನು ಬೇರೆ ಸಸ್ಯ ಉತ್ಪತ್ತಿ ಆಗುತ್ತೋ ಅದು ಅನುವಂಶೀಯವಾಗಿ ಪೋಷಕ ಸಸ್ಯವನ್ನು ಹಾಗೂ ಅವುಗಳ ಎಲ್ಲಾ ಲಕ್ಷಣಗಳೊಂದಿಗೆ ಹೋಲಿಕೆ ಆಗತ್ತೆ ಅಂತ ಹೇಳ್ತೇವೆ. ನೋಡಿ, ಈಗ ಹೇಳಲಿಕ್ಕೆ ಹೋದ್ರೆ ಬೀಜ ತಂದು ಹಾಕ್ಲಿಲ್ಲ ನಾವು, ಹೌದಾ? ಕಾಂಡ ಅಥವಾ ಬೇರು ಆ ಪೋರ್ಷನ್ ಅನ್ನ ತಂದು ಕಸಿ ಮಾಡಿ ಬೆಳೆಸಿರ್ತೇವೆ. ಹಾಗೆ ಮಾಡಿ ಬೆಳೆಸಿದ್ರೂ ಕೂಡ ಅದರ ಪೋಷಕ ಸಸ್ಯ ಏನಿರುತ್ತೋ ಅದರ ಗುಣಲಕ್ಷಣಗಳನ್ನೇ ಇದು ಹೊಂದಿರುತ್ತೆ. ಆನುವಂಶೀಯವಾಗಿ ಏನು ಗುಣಲಕ್ಷಣಗಳು ಅದಕ್ಕೆ ಅದರ ಪೋಷಕ ಸಸ್ಯದಿಂದ ಬರಬೇಕೋ ಅವೆಲ್ಲ ಲಕ್ಷಣಗಳು ಕೂಡ ಇಲ್ಲಿ ಬಹುಮಟ್ಟಿಗೆ ಬರುತ್ತೆ ಅಂತ ಹೇಳ್ತೇವೆ, ಹೌದಾ? ಈಗ ನಮ್ಗೆ ಕಸಿ ಮಾಡೋವಾಗ ಗಿಡ ಎಲ್ಲಿಂದ ತಂದಿದ್ದೇವೆ, ಅದು ಮೂಲ ಯಾವ ಗಿಡದ್ದು ಅಂತ ಗೊತ್ತಿರೋದಿಲ್ಲ ಅಲ್ವಾ? ಆದ್ರೂ ಕೂಡ ಮಲ್ಲಿಗೆ ಬಳ್ಳಿ, ಯಾವುದೋ ಒಂದು ಮಲ್ಲಿಗೆ ಇದರಿಂದ ತಂದು ಹಾಕಿದ್ರೂ ಕೂಡ ಮಲ್ಲಿಗೆಯನ್ನೇ ಕೊಡುತ್ತೆ, ಹೌದಾ? ಯಾವ ಜಾತಿ ಮಲ್ಲಿಗೆ ಗಿಡದಿಂದ ತಂದಿದ್ದೀರೋ ಅದೇ ಪರಿಮಳದ ಮಲ್ಲಿಗೆನೇ ಆಗತ್ತೆ. ಯಾಕಂದ್ರೆ ಇದು ಕಾಯದ ಸಂತಾನೋತ್ಪತ್ತಿ ಒಂದು ಉಪಯೋಗ. ಅದು ಅನುವಂಶೀಯವಾಗಿ ಏನ್ ಮಾಡುತ್ತೆ, ಪೋಷಕ ಸಸ್ಯದ ಲಕ್ಷಣವನ್ನೇ ಏನ್ ಮಾಡುತ್ತೆ,
ಹೋಲುತ್ತೆ ಅಂತ ಹೇಳ್ತಾರೆ. ಸೊ ಇವೆಲ್ಲ ಏನಿದು ಕಾಯ್ದ ಸಂತಾನೋತ್ಪತ್ತಿ. ನೋಡಿ, ನಾನು ಆಗ್ಲೇ ಹೇಳ್ದೆ, ಕೆಲವೊಂದು ಎಲೆಗಳಲ್ಲಿ ನಾವು ಏನ್ ಮಾಡ್ತೇವೆ, ಹೀಗೆ ಬೆಳೆದಿರೋದನ್ನ ನೋಡ್ತೇವೆ, ಮೊಗ್ಗು, ಹೌದಾ? ಸೊ ಇವು ಭೂಮಿಗೆ ಉದ್ರಿ ಏನಾಗತ್ತೆ, ಹೊಸ ಬೆಳೆ ಆಗತ್ತೆ ಅಥವಾ ಹೊಸ ಸಸ್ಯವಾಗಿ ಮಾರ್ಪಡತ್ತೆ. ಇದೇ ರೀತಿ ಮಣ್ಣಿನ ಮೇಲೆ ಬಿದ್ದ ಬ್ರಯೋಫಿಲಮ್, ನೋಡಿ ಇದು ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ತೇವೆ. ಎಲೆಯ ಅಂಚಿನ ಉದ್ದಕ್ಕೂ ಇರುವ ಕುಳಿಗಳಲ್ಲಿ ಏನಾಗತ್ತೆ, ಮೊಗ್ಗುಗಳು ಉತ್ಪತ್ತಿ ಆಗತ್ತೆ. ಸೊ ಹೀಗೆ ಈ ಉತ್ಪತ್ತಿಯಾಗಿರೋ ಮೊಗ್ಗು ಆಮೇಲೆ ಏನಾಗತ್ತೆ, ಪೋಷಕ ಸಸ್ಯದಿಂದ ಬೇರ್ಪಟ್ಟು ಅಥವಾ ಕೆಳಗಡೆ ಬಿದ್ದು ಮಣ್ಣಿನಲ್ಲಿ ಬಿದ್ದು ಏನಾಗತ್ತೆ, ಹೊಸ ಸಸ್ಯವಾಗಿ ಬೆಳೆಯುತ್ತೆ. ಇದನ್ನೇ ನಾವು ಕಾಯದ ಸಂತಾನೋತ್ಪತ್ತಿಯಲ್ಲಿ ಉದಾಹರಣೆಯಾಗಿ ಕೊಡ್ಬೋದು. ಇಲ್ಲಿ ಪ್ರಮುಖವಾಗಿ ಏನಾಯ್ತು, ಏಕಕೋಶ ಜೀವಿಯಿಂದನೇ ಏನಾಯ್ತು, ಅಥವಾ ಒಂದು ಜೀವಿಯಿಂದ ಅನೇಕ ಜೀವಿಗಳ ಉತ್ಪತ್ತಿ ಆಯ್ತು. ಸೊ ಇದು ಕೂಡ ಒಂದು ಉದಾಹರಣೆ. ನೆಕ್ಸ್ಟ್ ಅಲ್ಲಿ ಕೆಲವು ವಿಶಿಷ್ಟ ಜೀವಕೋಶಗಳು ಅಥವಾ ಬೀಜಕಗಳಿಂದ ಹೊಸ ಜೀವಿಗಳಾಗಿ ಬೆಳವಣಿಗೆ ಹೊಂದುವ ಪ್ರಕ್ರಿಯೆಯನ್ನ ಬೀಜಕಗಳ ಉತ್ಪಾದನೆ ಅಂತ ಕರೀತೇವೆ. ಇಲ್ಲಿ ಏನಾಗತ್ತೆ, ಈಗ ಎಕ್ಸಾಂಪಲ್ ರೈಸೋಪಸ್ ಅನ್ನು ಏನಿಲ್ಲಿ ತಗೊಂಡಿದ್ದಾರೆ, ಉತ್ಪಾದನೆ ಅಥವಾ ರೈಸೋಪಸ್ ಅನ್ನೋ ಬೆಳೆಯನ್ನ ಇದಕ್ಕೆ ಉದಾಹರಣೆಯಾಗಿ ಕೊಡ್ತೇವೆ. ಇಲ್ಲಿ ಏನಾಗತ್ತೆ ಅಂದ್ರೆ, ಕೆಲವು ವಿಶಿಷ್ಟ ಜೀವಕೋಶ ಅಥವಾ ಬೀಜಕಗಳಿಂದ ಹೊಸ ಜೀವಿಗಳಾಗಿ ಬೆಳವಣಿಗೆ ಹೊಂದುತ್ತೆ. ಸೊ ಅದನ್ನ ನಾವು ಬೀಜಕಗಳ ಉತ್ಪಾದನೆ ಅಂತ ಕರೀತೇವೆ. ಇಲ್ಲಿ ನೋಡಿ, ಬ್ರೆಡ್ ನ ಮೇಲೆ ಬೆಳೆದ ದಾರದಂತಹ ರಚನೆಗಳಿಗೆ ಬ್ರೆಡ್ ಮೋಲ್ಡ್ ನ ಅಂದ್ರೆ ರೈಸೋಪಸ್ ಹೈಪೆಗಳು ಅಂತ ಕರೀತೇವೆ. ಅವು ಏನಾಗಿರತ್ತೆ ಕಾರಣ, ಅವು ಸಂತಾನೋತ್ಪತ್ತಿ ನಡೆಸುವ ಭಾಗಗಳಲ್ಲ, ಆದ್ರೆ ನಾವು ಇಲ್ಲಿ ಇದನ್ನ ನೋಡ್ಬೋದು. ಬ್ರೆಡ್ ಮೋಲ್ಡ್ ಅಂತ ನಾವು ಕೇಳಿರ್ತೇವೆ, ನೋಡಿರ್ತೇವೆ, ಹೌದಾ? ಬ್ರೆಡ್ ನ ಮೇಲೆ ಏನಾಗತ್ತೆ, ದಾರದಂತಹ ರಚನೆಗಳು ಬೆಳೆಯುತ್ತೆ ಅಂತ ಹೇಳ್ತೇವೆ. ಒಂದು ಬ್ರೆಡ್ ಅಂತೂ ಎಲ್ಲರಿಗೂ ಗೊತ್ತಿದೆ, ಅದರ ಮೇಲೆ ಏನಾಗತ್ತೆ, ದಾರದಂತ ರಚನೆ, ನೀವ್ ಹಿಂಗೆ ಟಚ್ ಮಾಡಿ ನೋಡಿದ್ರೆ ಫೀಲ್ ಆಗತ್ತೆ ಅದು, ಹೌದಾ? ಸೊ ಅದನ್ನ ನೋಡ್ತೇವೆ. ಕಡ್ಡಿಯ ಮೇಲಿರುವ ಚಿಕ್ಕ, ನೋಡಿ ಇಲ್ಲಿ ಈಗ ಚಿತ್ರವನ್ನ ನೋಡಿ, ಇಲ್ಲೇನಾಗತ್ತೆ, ಇಲ್ಲಿ ಕಡ್ಡಿಯ ಶೇಪ್ ಅಲ್ಲಿ ಇದೆ, ಹೌದಾ? ಸೊ ಇವುಗಳ ಮೇಲೆ ಏನಾಗಿದೆ, ಬೀಜಕಗಳನ್ನ ನಾವು ಕಾಣುತ್ತೇವೆ. ಚಿಕ್ಕ ದುಂಡಗಿನ ರಚನೆಗಳು, ಇದನ್ನ ಬ್ಲಾಬ್ ಅಂತ ಕರಿತೇವೆ, ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸುತ್ತವೆ. ಸೊ ಈ ಸಣ್ಣದು ಬೊಡ್ಡೆ ಆಕಾರದ ಅಥವಾ ಗುಂಡಗಿನ ರಚನೆಯನ್ನ ನೋಡ್ತೇವೆ ಅಲ್ವಾ, ಇದನ್ನ ಹೇಳ್ತಾ ಇದ್ದಾರೆ. ಕಡ್ಡಿಯ ಮೇಲಿರುವ ಅಂದ್ರೆ ಈ ಕಡ್ಡಿಯ ಶೇಪ್ನ ಮೇಲಿರುವ ಈ ರಚನೆಗಳಿಗೆ ಬೀಜಕ ದಾನಿಗಳು ಅಂತ ಕರಿತೇವೆ, ಅಥವಾ ಸ್ಪೊರೆಂಗಿಯಾ ಅಂತ ಹೇಳ್ತೇವೆ, ಆಯ್ತಾ? ಬೀಜಕ ಧಾನಿಗಳು ಅಥವಾ ಸ್ಪೊರೆಂಗಿಯಾ ಅಂತ ಕರಿತೇವೆ. ಈ ಪೋರ್ಷನ್ ಇದನ್ನ ಬೀಜಕಗಳು ಅಂತ ಕರೀತೇವೆ. ಇವು ವಿಶಿಷ್ಟ ಜೀವಕೋಶಗಳು ಅಥವಾ ಬೀಜಕಗಳನ್ನು ಹೊಂದಿದ್ದು ಅವು ಅಂತಿಮವಾಗಿ ಹೊಸ ರೈಸೋಪಸ್ ಜೀವಿಗಳಾಗಿ ಏನಾಗತ್ತೆ, ಬೆಳವಣಿಗೆ ಹೊಂದುತ್ತೆ. ಸೊ ನೋಡಿ, ಇಲ್ಲಿ ಬ್ರೆಡ್ ನ ಮೇಲೆ ಬೆಳೆದ ದಾರದಂತಹ ರಚನೆ ಹೈಪೆಗಳು, ಹೌದಾ? ಇಲ್ಲಿದೆ, ಈ ದಾರದಂತಹ ರಚನೆಯನ್ನ ಕಾಣ್ತಾ ಇದ್ದಾವೆ, ಕೆಳಗಡೆ ಕಾಣಿಸ್ತಾ ಇದೆ ಅಲ್ವಾ? ಇವು ಏನ್ ಮಾಡತ್ತೆ, ಇಲ್ಲಿ ಸಂತಾನೋತ್ಪತ್ತಿ ಆಗ್ಲಿಕ್ಕೆ ಸಹಾಯ ಮಾಡತ್ತೆ. ಆದ್ರೆ ಇವುಗಳೇ ಉತ್ಪತ್ತಿ ಮಾಡೋದಿಲ್ಲ. ಇವುಗಳ ಮೂಲಕ ಏನಾಗತ್ತೆ, ಈ ದಾರದಂತಹ ರಚನೆ ಕಾಣಿಸ್ತಾ ಇದೆ ಅಲ್ವಾ, ಇವುಗಳ ಮೇಲೆ ಬೀಜಕಗಳ ಉತ್ಪಾದನೆ ಆಗತ್ತೆ. ಅಂದ್ರೆ ಬೀಜದಾನಿಗಳಿರತ್ತೆ, ಹೀಗೆ ರೌಂಡ್ ಆಗಿ ಕಾಣಿಸ್ತಾ ಇರೋದು ಬೀಜದಾನಿಗಳು, ಅವುಗಳಲ್ಲಿ ಏನಿರುತ್ತೆ, ಬೀಜಕಗಳಿರುತ್ತೆ. ಈ ಬೀಜಕಗಳಿಂದ ಏನಾಗತ್ತೆ, ಹೊಸ ಉತ್ಪಾದನೆ ಅಥವಾ ಸಂತಾನೋತ್ಪತ್ತಿ ಆಗತ್ತೆ ಅಂತ ಹೇಳ್ತೇವೆ. ಸೊ ಇದಿಷ್ಟು ಬೀಜಕಗಳ ಉತ್ಪಾದನೆ. ನೆಕ್ಸ್ಟ್ ಅಲ್ಲಿ ನೋಡಿದ್ರೆ, ನಾವು ಈಗ ಇಷ್ಟೊತ್ತು ಮಾತಾಡಿದ್ದು ಅಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ. ನೆಕ್ಸ್ಟ್ ಅಲ್ಲಿ ನಾವು ಸಂತಾನೋತ್ಪತ್ತಿಯ ಎರಡನೆಯ ಪ್ರಮುಖ ವಿಧಾನ ಅಂದ್ರೆ ಲೈಂಗಿಕ ಸಂತಾನೋತ್ಪತ್ತಿ. ಸೊ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಏನಂತ ಕಲ್ತಿದ್ದೇವೆ, ಒಂದೇ ಜೀವ ಹೊಸ ಜೀವ ಅಥವಾ ಇನ್ನೊಂದು ಜೀವವನ್ನ ಸೃಷ್ಟಿ ಮಾಡೋದಕ್ಕೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀತೇವೆ. ಇಲ್ಲಿ ಏನಾಗತ್ತೆ, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪ್ರಮುಖವಾಗಿ ಎರಡು ಜೀವಗಳು ಬೇಕು. ಒಂದೇ ಜೀವದಿಂದ ಉತ್ಪಾದನೆ ಅಥವಾ ಉತ್ಪತ್ತಿ ಆಗೋದಿಲ್ಲ. ಹೊಸ ಜೀವ ಉತ್ಪಾದನೆ ಆಗಬೇಕು ಅಂದ್ರೆ ಎರಡು ಜೀವಿಗಳ ಸಹಯೋಗದಿಂದ ಸಂತಾನೋತ್ಪತ್ತಿ ಆದ್ರೆ ಅದನ್ನ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೇವೆ. ನೋಡಿ, ಇಲ್ಲಿ ಯಾವ ಸಂತಾನೋತ್ಪತ್ತಿಯಲ್ಲಿ ಹೊಸ ಪೀಳಿಗೆಗಳು ಎರಡು ಜೀವಿಗಳ ಅಂದ್ರೆ ಉದಾಹರಣೆ, ಒಂದು ಗಂಡು ಜೀವಿ ಇನ್ನೊಂದು ಹೆಣ್ಣು ಜೀವಿ, ಇವುಗಳ ಸಹಯೋಗದಿಂದ ಏನಾಗತ್ತೆ, ಹೊಸ ಜೀವಿಯ ಉತ್ಪತ್ತಿ ಆಗತ್ತೆ. ಅದನ್ನ ನಾವು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೇವೆ. ಸೊ
ಅಂದ್ರೆ ಇಲ್ಲಿ ಪ್ರಮುಖವಾಗಿ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡು ಜೀವಿಗಳು ಏನಾಗ್ಬೇಕು, ಸಹಯೋಗ ಹೊಂದಬೇಕು. ಅವು ಒಂದು ಗಂಡು ಜೀವಿ ಆದ್ರೆ ಇನ್ನೊಂದು ಹೆಣ್ಣು ಜೀವಿ ಅಂತ ಹೇಳ್ತೇವೆ. ಅವುಗಳ ಸಹಯೋಗದಿಂದ ಮರು ಸೃಷ್ಟಿ, ಇನ್ನೊಂದು ಜೀವದ ಸೃಷ್ಟಿ ಆದ್ರೆ ಅದನ್ನ ಲೈಂಗಿಕ ಸಂತಾನೋತ್ಪತ್ತಿ ಅಥವಾ ಸೆಕ್ಸುವಲ್ ರಿಪ್ರೊಡಕ್ಷನ್ ಅಂತ ಕರೀತೇವೆ. ಉದಾಹರಣೆಗೆ ಬೆಕ್ಕು, ನಾಯಿ, ಕುದುರೆ, ಮಾನವ ಇತ್ಯಾದಿ ಹಲವಾರು ಪ್ರಾಣಿಗಳು, ಪಕ್ಷಿಗಳು, ಹಾಗೆ ಮೇನ್ ಆಗಿ ಮನುಷ್ಯರನ್ನು ನೋಡ್ತೇವೆ. ಹೌದಾ? ಇವೆಲ್ಲ ಯಾವುದರ ಅಂಡರ್ ಬರುತ್ತೆ? ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನೋಡ್ತೇವೆ. ಸೊ ಇಲ್ಲೇನಾಗತ್ತೆ, ಸಾಂಪ್ರದಾಯಿಕವಾಗಿ ಚಲನಶೀಲ ಲಿಂಗಾಣುಗಳನ್ನ ಗಂಡು ಲಿಂಗಾಣು ನೋಡಿ, ಇಲ್ಲೇ ಗಂಡು ಮತ್ತು ಹೆಣ್ಣು ಜೀವಗಳು ಏನಾಗ್ಬೇಕು, ಇಲ್ಲಿ ಸಂತಾನೋತ್ಪತ್ತಿಯಲ್ಲಿ ತೊಡಗಬೇಕು. ಹೌದಾ? ಸೊ ಅಲ್ಲಿ ಏನಾಗತ್ತೆ ಅಂದ್ರೆ ಗಂಡು ಜೀವಿಯಲ್ಲಿ ಗಂಡು ಲಿಂಗಾಣುಗಳಿರುತ್ತೆ, ಹೆಣ್ಣು ಜೀವಿಯಲ್ಲಿ ಹೆಣ್ಣು ಲಿಂಗಾಣುಗಳಿರುತ್ತೆ. ಸೊ ಅವುಗಳ ಸಹಯೋಗದಿಂದ ಏನಾಗತ್ತೆ, ಹೊಸ ಜೀವಿಯ ಸೃಷ್ಟಿ ಆಗತ್ತೆ ಅಂತ ಹೇಳ್ತೇವೆ. ಸೊ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡು ಜೀವಿಗಳ ಲಿಂಗಕೋಶಗಳು ಏನಾಗಿ ಸಂಯೋಜನೆ ಹೊಂದಿ ಹೊಸ ಜೀವಿ ಉಂಟಾಗತ್ತೆ. ಇದರ ಪರಿಣಾಮವಾಗಿ ಹೊಸ ಪೀಳಿಗೆಗಳಲ್ಲಿ ಏನಾಗತ್ತೆ, ಕ್ರೋಮೋಸೋಮ್ಗಳ ಸಂಖ್ಯೆಯಲ್ಲಿ ಮತ್ತು DNA ಪ್ರಮಾಣದಲ್ಲಿ ಕೋಶ ವಿಭಜನೆಯ ಮೂಲಕ ಮರು ಹೊಂದಾಣಿಕೆ ಉಂಟಾಗತ್ತೆ. DNA ರೆಪ್ಲಿಕೇಶನ್ ಅಂತ ಕರಿತೇವೆ. ಆಗ್ಲೇ ನೋಡಿದ್ವಿ ಸಂತಾನೋತ್ಪತ್ತಿಯಲ್ಲಿ ಇಲ್ಲಿ ಏನಾಗತ್ತೆ ಅಂದ್ರೆ DNA ಮರು ಸೃಷ್ಟಿ ಆಗಬೇಕು. ಹೌದಾ? DNA ಸೃಷ್ಟೀಕರಣ ನಡೆಯುತ್ತೆ ಅಂತ ಹೇಳ್ತೇವೆ. ಸೊ ಹಾಗೆ ಆಗುವಾಗ ಕ್ರೋಮೋಸೋಮ್ಗಳ ಸಂಖ್ಯೆ ಮತ್ತು DNA ಪ್ರಮಾಣದಲ್ಲಿ ಕೋಶ ವಿಭಜನೆಯ ಮೂಲಕ ಏನಾಗತ್ತೆ, ಮರು ಹೊಂದಾಣಿಕೆ, ರೀಅರೇಂಜ್ಮೆಂಟ್ ಉಂಟಾಗತ್ತೆ. ಹಂಗೆ ಉಂಟಾಗೋದ್ರಿಂದ DNA ಡಿವೈಡ್ ಆಗಿ ಹೊಸ ಜೀವಿಗೆ ಏನಾಗತ್ತೆ, ಒಂದು DNA ವರ್ಗಾವಣೆ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ. ಆಯ್ತಾ? ಸೊ ನೋಡಿ, ಇಲ್ಲಿ ಪ್ರಮುಖ ಅಂಶ ಅಂದ್ರೆ ನಾವೀಗ ಇಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನೋಡ್ತಾ ಇದ್ದೇವೆ. ಪ್ರಮುಖವಾಗಿ ನಾವು ಹೂಗಳಲ್ಲಿ ಬೇರೆ ಬೇರೆ ಜಾತಿಯ ಹೂಗಳಿದೆ. ಹೌದಾ? ತುಂಬಾ ಜಾತಿಯ ಹೂಗಳನ್ನ ನಾವು ನೋಡಿದ್ದೇವೆ. ಅವುಗಳಲ್ಲಿ ಏನ್ ಮಾಡ್ತೇವೆ ನಾವು, ಈಗ ಅದು ಬೇರೆ ಬೇರೆ ಹೂಗಳಾಗಿ ಅಥವಾ ಬೇರೆ ಬೇರೆ ಸಂತಾನೋತ್ಪತ್ತಿ ಆಗೋದನ್ನ ನೋಡ್ತೇವೆ. ಹಾಗಾದ್ರೆ ಇಲ್ಲಿ ಯಾವ ತರ ಸಂತಾನೋತ್ಪತ್ತಿ ಆಗತ್ತೆ? ಇಲ್ಲೂ ಕೂಡ ಒಂದು ಗಂಡು ಲಿಂಗಾಣು ಒಂದು ಹೆಣ್ಣು ಲಿಂಗಾಣುವಿನ ಸಹಯೋಗ ಆಗ್ಬೇಕು. ಹಾಗಾದ್ರೆ ಯಾವ ಯಾವ ಭಾಗಗಳಿರತ್ತೆ, ಯಾವ ಭಾಗವನ್ನ ಗಂಡು ಲಿಂಗಾಣು ಹಾಗೆ ಯಾವ ಭಾಗವನ್ನ ಹೆಣ್ಣು ಲಿಂಗಾಣು ಅಂತ ಕರಿತೇವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ನಾನಿಲ್ಲಿ ಒಂದು ಹೂವಿನ ಮಾದರಿಯನ್ನ ಹೇಳ್ತಾ ಇದ್ದೇನೆ. ಫಾರ್ ಎಕ್ಸಾಂಪಲ್ ದಾಸವಾಳ ಅಂತ ಇಟ್ಕೊಳ್ಳಿ. ಆಯ್ತಾ? ದಾಸವಾಳದ ಹೂವು, ಈ ಹೂವನ್ನ ಎಲ್ಲರೂ ನೋಡಿರ್ತೀರ ಅಲ್ವಾ? ದಾಸವಾಳದ ಹೂವನ್ನ ನೋಡದೆ ಇರೋರೇ ಇಲ್ಲ, ಎಲ್ರಿಗೂ ಗೊತ್ತಿರತ್ತೆ. ಬೇರೆ ಬೇರೆ ಕಲರ್ ಅಲ್ಲಿ ಬೇರೆ ಬೇರೆ ಜಾತಿಯ ದಾಸವಾಳ ಹೂಗಳನ್ನ ನೋಡ್ತೇವೆ ಅಲ್ವಾ? ಇಲ್ಲಿ ಹಾಗಾದ್ರೆ ಹೇಗಾಗತ್ತೆ ದಾಸವಾಳ ಹೂಗಳ ಉತ್ಪತ್ತಿ ಹೇಗಾಗತ್ತೆ, ನೆಕ್ಸ್ಟ್ ಅಲ್ಲಿ ಅವು ಹಣ್ಣುಗಳಾಗಿ ಬೀಜಗಳಾಗಿ ಹೇಗೆ ಮಾರ್ಪಾಟಾಗತ್ತೆ ಅನ್ನೋದನ್ನ ನೋಡೋಣ. ಪ್ರಮುಖವಾಗಿ ಕೆಲವೊಂದು ಹೂಗಳಲ್ಲಿ ಅಥವಾ ಮ್ಯಾಕ್ಸಿಮಮ್ ಹೂಗಳಲ್ಲಿ ಏನಾಗತ್ತೆ, ಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನವೇ ಅನುಕರಣೆ ಆಗತ್ತೆ ಅಂತ ಹೇಳ್ತೇವೆ. ಸೊ ಇಲ್ಲಿ ದಾಸವಾಳವನ್ನ ನೋಡ್ತಾ ಇದ್ದೇವೆ. ದಾಸವಾಳದಲ್ಲಿ ಯಾವ ಯಾವ ಭಾಗಗಳಿವೆ ಅನ್ನೋದನ್ನ ಮೊದಲು ನೋಡೋಣ. ಮೊದಲನೆಯದಾಗಿ ಏನಿದೆ, ಶಲಾಕಾಗ್ರ ಅಂತ ಹೇಳ್ತೇವೆ. ಇಲ್ಲಿ ಮೇಲಿರೋ ಪೋರ್ಷನ್ ಅನ್ನ ಶಲಾಕಾಗ್ರ ಅಂತ ಕರಿತೇವೆ. ನೆಕ್ಸ್ಟ್ ಅಲ್ಲಿ ಹೀಗೆ ಉದ್ದ ಪೈಪ್ ತರ ಇರುತ್ತೆ ಅಲ್ವಾ, ಅವುಗಳನ್ನ ಶಲಾಕ ನಳಿಕೆ ಅಂತ ಹೇಳ್ತೇವೆ. ನೀವೀಗ ದಾಸವಾಳ ಹೂವನ್ನ ನೆನಪು ಮಾಡ್ಕೊಳ್ತಾ ಹೋಗಿ. ಆಯ್ತಾ? ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದೇನೆ, ಆದ್ರೆ ನೀವು ಎಕ್ಸಾಕ್ಟ್ ಆಗಿ ದಾಸವಾಳ ಹೂವನ್ನ ನೆನಪು ಮಾಡ್ಕೊಂಡ್ರೆ ಈಸಿ ಆಗತ್ತೆ. ಇದು ಶಲಾಕಾಗ್ರ, ಈ ಪೋರ್ಷನ್ ಅನ್ನ ಶಲಾಕ ನಳಿಕೆ ಅಂತ ಹೇಳ್ತೇವೆ. ಪೈಪ್ ತರ ಕಾಣಿಸ್ತಾ ಇದೆ. ಹೌದಾ? ನೆಕ್ಸ್ಟ್ ಅಲ್ಲಿ ಇಲ್ಲಿ ಏನಿರುತ್ತೆ, ಅಂಡಾಶಯಗಳಿರುತ್ತೆ. ಈ ಪೋರ್ಷನ್ ಅನ್ನ ಅಂಡಾಶಯ ಅಂತ ಕರಿತೀವಿ. ಇದೆಲ್ಲ ಏನು ಅಂತ ನೆಕ್ಸ್ಟ್ ಅಲ್ಲಿ ಹೇಳ್ತೇನೆ. ಫಸ್ಟ್ ಅಲ್ಲಿ ಭಾಗಗಳನ್ನ ನೋಡಿ. ಆಯ್ತಾ? ಸೊ ಇಲ್ಲಿ ಶಲಾಕಾಗ್ರ, ಶಲಾಕ ನಳಿಕೆ, ಅಂಡಾಶಯ, ಇವು ಮೂರನ್ನ ಸೇರಿ ನಾವು ಶಲಾಕೆ ಅಂತ ಕರಿತೇವೆ. ಆಯ್ತಾ? ಇದೇನು ಅಂತ ನೆಕ್ಸ್ಟ್ ಅಲ್ಲಿ ಹೇಳ್ತೇನೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಪರಾಗಕೋಶ ಅಂತ ಹೇಳ್ತೇವೆ. ಇಲ್ಲಿ ಟಾಪ್ ಪೋರ್ಷನ್ ಮೇಲ್ಗಡೆ ಇರೋ ಪೋರ್ಷನ್ ಪರಾಗಕೋಶ ಅಂತ ಕರಿತೇವೆ. ನೆಕ್ಸ್ಟ್ ಅಲ್ಲಿ ಅವುಗಳ ಕೆಳಗೆ ತಂತುಗಳಿರುತ್ತೆ. ಇದನ್ನ ಎಸಳು ಅಥವಾ ದಳ ಅಂತ ಕರಿತೇವೆ. ಇದು ನಿಮಗ್ ಗೊತ್ತಿದೆ. ನೆಕ್ಸ್ಟ್ ಅಲ್ಲಿ ಪುಷ್ಪ ಪತ್ರ, ಕೆಳಗಡೆ ಈ ಚೊಟ್ಟಿನ ಪೋರ್ಷನ್ ಏನಿರುತ್ತೋ ಅದರಲ್ಲಿ ಎಲೆಗಳ ಆಕಾರದಲ್ಲಿ ಸಣ್ಣ 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 ಸುತ್ತುವರೆದಿರುತ್ತೆ ಅಲ್ವಾ ಹಸಿರಲ್ಲಿ, ಅದನ್ನ ಪುಷ್ಪ ಪತ್ರ ಅಂತ ಕರಿತೇವೆ. ಇಲ್ಲಿ ಮೇನ್ ಆಗಿ ಪರಾಗಕೋಶ ಮತ್ತು ತಂತುವನ್ನ ಸೇರಿ ನಾವು ಏನಂತ ಕರಿತೇವೆ, ಕೇಸರ ಅಂತ ಕರಿತೇವೆ. ಆಯ್ತಾ?
ಇವುಗಳಲ್ಲಿ ಪರಾಗಕೋಶ ಮತ್ತು ತಂತು ಇವುಗಳ ಎರಡನ್ನ ಸೇರಿ ನಾವು ಕೇಸರ ಅಂತ ಕರಿತೇವೆ. ಶಲಾಕಾಗ್ರ, ಶಲಾಕ ನಳಿಕೆ ಮತ್ತು ಅಂಡಾಶಯಗಳನ್ನ ಶಲಾಕೆ ಅಂತ ಕರಿತೇವೆ. ಸೊ ಈಗ ಯಾಕೆ ಡಿವೈಡ್ ಮಾಡಿ ತೋರಿಸ್ತಾ ಇದ್ದೇನೆ ಅಂದ್ರೆ, ಪ್ರಮುಖವಾಗಿ ಇಲ್ಲಿ ಈಗ ಏನಾಗ್ಬೇಕು, ಹೂಗಳಲ್ಲಿ ಸಂತಾನೋತ್ಪತ್ತಿ ಆಗ್ಬೇಕು ಅಂದ್ರೆ ಗಂಡು ಲಿಂಗಾಣುಗಳು ಇರಬೇಕು, ಹೆಣ್ಣು ಲಿಂಗಾಣುಗಳು ಇರಬೇಕು. ಸೊ ಇಷ್ಟು ಪಾರ್ಟ್ ಅನ್ನ ನಾವು ನೋಡಿದ್ವಿ. ಇವುಗಳಲ್ಲಿ ಯಾವ್ಯಾವ್ದು ಗಂಡು ಲಿಂಗಾಣು, ಯಾವ್ಯಾವ್ದು ಹೆಣ್ಣು ಲಿಂಗಾಣು ಅನ್ನೋದು ಅರ್ಥ ಆಗ್ಬೇಕಲ್ವಾ. ಅದಕ್ಕಾಗಿ ಮೇನ್ ಆಗಿ ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಶಲಾಕಾಗ್ರ, ಶಲಾಕ ನಳಿಕೆ, ಅಂಡಾಶಯವನ್ನ ಶಲಾಕೆ ಅಂತ ಕರಿತೇವೆ. ಇವುಗಳು ಹೆಣ್ಣು ಲಿಂಗಾಣುಗಳಾಗಿರುತ್ತವೆ. ಆಯ್ತಾ, ಇವುಗಳು ಹೆಣ್ಣು ಲಿಂಗಾಣುಗಳು ಅಂತ ಹೇಳ್ತೇವೆ. ನೆನ್ಪಿಟ್ಕೊಳ್ಬೇಕು ಇದನ್ನ, ಹೆಣ್ಣು ಲಿಂಗಾಣುಗಳು. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹೂವಿನ ಚಿತ್ರವನ್ನ ಬಿಡಿಸಿ ಭಾಗಗಳನ್ನ ಹೆಸರಿಸಿ ಅಂತಾನು ತುಂಬಾ ಸಲ ಬರುತ್ತೆ. ಹಾಗೆ ಇದರಲ್ಲಿ ಹೆಣ್ಣು ಲಿಂಗಾಣುಗಳನ್ನ ಪ್ರತ್ಯೇಕವಾಗಿ ಗುರುತಿಸಿ ಹೀಗೂ ಕೇಳ್ಬಹುದು. ಹೌದಾ, ಹಾಗಾದ್ರೆ ಇದು ಹೆಣ್ಣು ಲಿಂಗಾಣು ಆದ್ರೆ ಇಲ್ಲಿ ನೋಡಿ ಕೇಸರ ಅಂತ ಹೇಳ್ದೆ ಅಲ್ವಾ ನಾನು. ಪರಾಗಕೋಶ ಮತ್ತು ತಂತು ಇವುಗಳೆರಡನ್ನ ಸೇರಿ ಕೇಸರ ಅಂತ ಕರಿತೇವೆ. ಇವುಗಳನ್ನ ನಾವು ಗಂಡು ಲಿಂಗಾಣುಗಳು ಅಂತ ಕರಿತೇವೆ. ಇವು ಗಂಡು ಲಿಂಗಾಣು. ಸೊ ಇಲ್ಲಿ ಈ ಶಲಾಕೆ ಅನ್ನೋದು ಹೆಣ್ಣು ಲಿಂಗಾಣು, ಹಾಗೆ ಕೇಸರ ಅನ್ನೋದು ಗಂಡು ಲಿಂಗಾಣು. ಎರಡರ ಸಹಯೋಗದಿಂದ, ಇವುಗಳೆರಡರ ಕೂಡುವಿಕೆಯಿಂದ ಏನು ಉಂಟಾಗತ್ತೆ ಅಂದ್ರೆ ಸಂತಾನೋತ್ಪತ್ತಿ ಆಗತ್ತೆ ಅಂತ ಹೇಳ್ತೇವೆ ಹೂವುಗಳಲ್ಲಿ. ಸೊ ನಾವಿಲ್ಲಿ ಇದಿಷ್ಟು ನೆನಪಿರ್ಲಿ, ಗಂಡು ಲಿಂಗಾಣುಗಳು ಯಾವುದು, ಹೆಣ್ಣು ಲಿಂಗಾಣುಗಳು ಯಾವುದು ಅಂತ. ನೆಕ್ಸ್ಟ್ ಅಲ್ಲಿ ಹೇಗಾಗತ್ತೆ ಅನ್ನೋದನ್ನ 1 by 1 ಸ್ಟಡಿ ಮಾಡ್ತಾ ಹೋಗೋಣ. ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಪರ್ಟಿಕ್ಯುಲರ್ ಆಗಿ ಅಲ್ಲಿ ಫುಲ್ ಹೂವನ್ನ ತೋರಿಸಿದ್ವಿ. ಇಲ್ಲಿ ಅದರ ದಳಗಳು ಮತ್ತೆ ಪತ್ರಹರಿತನ್ನ ತೆಗೆದು ಮಧ್ಯದ ಪೋರ್ಷನ್ ಅನ್ನ ಮಾತ್ರ ತೋರಿಸಿದ್ದೇನೆ. ನೋಡಿ ಇಲ್ಲಿ ಇದು ಪರಾಗರೇಣು, ಶಲಾಕಾಗ್ರ ಏನಂತ ನಾನು ಹೇಳಿದೆ, ಗಂಡು ಲಿಂಗಾಣು ಅಂತ ಕರಿತೇವೆ. ನೋಡಿ ಇಲ್ಲಿ ಕರೆಕ್ಟ್ ಆಗಿ ಕಾಣಿಸಿದ್ದೇವೆ, ಹೌದಾ. ನೆಕ್ಸ್ಟ್ ಅಲ್ಲಿ ಏನಿದೆ, ಪರಾಗ ನಳಿಕೆ. ಈ ನಳಿಕೆ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕೆ ಅನ್ನೋದನ್ನ ನೆಕ್ಸ್ಟ್ ಅಲ್ಲಿ ಹೇಳ್ತೇನೆ. ಸೊ ನೆಕ್ಸ್ಟ್ ಇದು ಅಂಡಾಶಯ. ಮೇನ್ ಆಗಿ ಅಂಡಾಶಯದ ಪೋರ್ಷನ್ ಅನ್ನ ಹೆಣ್ಣು ಲಿಂಗಾಣು ಜಾಗ ಅಂದ್ರೆ ಹೆಣ್ಣು ಲಿಂಗಾಣುಗಳು ಇರೋ ಜಾಗ ಅಂತ ಹೇಳ್ತೇವೆ. ಇಲ್ಲಿ ಕೇಸರ ಮತ್ತು ಶಲಾಕಗಳು ಹೂವಿನ ಸಂತಾನೋತ್ಪತ್ತಿಯ ಭಾಗಗಳು ಅಂತ ಹೇಳ್ತೇವೆ. ಯಾಕಂದ್ರೆ ಇವೆರಡು ಮೇನ್ ಆಗಿ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳನ್ನ ಹೊಂದಿರುವ ಭಾಗಗಳು. ಕೇಸರವು ಗಂಡು ಸಂತಾನೋತ್ಪತ್ತಿಯ ಭಾಗ ಆದ್ರೆ ಶಲಾಕವನ್ನ ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಅಂತ ಹೇಳ್ತೇವೆ. ಈಗಷ್ಟೇ ಹೂವಿನ ಚಿತ್ರದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ, ಹೌದಾ. ಸೊ ಇಲ್ಲಿ ನೋಡಿ, ಹಾಗಾದ್ರೆ ಎಲ್ಲಾ ಹೂಗಳಲ್ಲೂ 2 ಭಾಗಗಳೇ ಇರತ್ತಾ ಅಂದ್ರೆ ಎಲ್ಲಾ ಹೂವುಗಳು ಹೆಣ್ಣು ಲಿಂಗಾಣು ಮತ್ತೆ ಗಂಡು ಲಿಂಗಾಣು ಎರಡನ್ನೂ ಹೊಂದಿರುತ್ತಾ ಅನ್ನೋ ಕ್ವಶನ್ ಬಂದಾಗ ಇಲ್ಲ. ಕೆಲವೊಂದು ಹೂಗಳಲ್ಲಿ ಏನಾಗತ್ತೆ, ಏಕಲಿಂಗಿ ಸಸ್ಯ ಅಂತ ಹೇಳ್ತೇವೆ ಅವುಗಳನ್ನ. ಇಲ್ಲಿ ಯಾವ್ದಾದ್ರೂ ಒಂದು ಲಿಂಗಾಣು ಮಾತ್ರ ಇರುತ್ತೆ. ನೋಡಿ, ಒಂದು ಹೂವು ಕೇವಲ ಕೇಸರಗಳನ್ನೋ ಅಥವಾ ಶಲಾಕಗಳನ್ನೋ ಹೊಂದಿದ್ದರೆ ಅಂದ್ರೆ ಇದು ಎರಡರಲ್ಲಿ ಯಾವ್ದಾದ್ರೂ ಒಂದೇ ಇರಬೇಕು. ಅಂತಹ ಸಸ್ಯಗಳನ್ನ ನಾವೇನಂತ ಕರಿತೇವೆ, ಏಕಲಿಂಗಿ ಸಸ್ಯ ಅಂತ ಕರಿತೇವೆ. ಏಕಲಿಂಗಿ ಸಸ್ಯಗಳು ಅಂದ್ರೆ ಏನು, ಒಂದು ಹೂವಿನಲ್ಲಿ ಕೇವಲ ಕೇಸರ ಅಥವಾ ಕೇವಲ ಶಲಾಕ ಈ ಯಾವ್ದಾದ್ರೂ ಒಂದು ಅಣುಗಳು ಮಾತ್ರ ಏನಿರುತ್ತೆ, ಲಿಂಗಾಣುಗಳು ಮಾತ್ರ ಇರುತ್ತೆ. ಅಂತಹವುಗಳನ್ನ ನಾವು ಏಕಲಿಂಗಿ ಸಸ್ಯಗಳು ಅಂತ ಕರಿತೇವೆ. ಸೊ ಅವುಗಳಿಗೆ ಉದಾಹರಣೆ ಯಾವ್ಯಾವುದು, ಪಪ್ಪಾಯ, ಕಲ್ಲಂಗಡಿ ಇವುಗಳೆಲ್ಲ ಏನಿದು ಏಕಲಿಂಗಿ ಸಸ್ಯಗಳು ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ಪಪ್ಪಾಯ ಗಿಡಕ್ಕೆ ಹೂ ಬಿಡುತ್ತೆ, ಹೌದಾ. ಸೊ ಮತ್ತೆ ಕಲ್ಲಂಗಡಿ ಹಣ್ಣು ಹೇಗಾಗತ್ತೆ ಅಂತ ನೀವು ಗದ್ದೆಯಲ್ಲಿ ಕಲ್ಲಂಗಡಿ ಬೆಳೆದಿದ್ದನ್ನ ನೋಡಿರ್ಬಹುದು. ಅದು ಕೂಡ ಹೂ ಬಿಡತ್ತೆ ಬಳ್ಳಿ. ಅಲ್ಲಿ ಏನಾಯ್ತು, ನೆಕ್ಸ್ಟ್ ಆ ಹೂವಿಂದ ಕಲ್ಲಂಗಡಿ ಹಣ್ಣು ಆಗತ್ತೆ. ಅದು ಮುಂದೆ ಕಲಿಯೋಣ ಹೇಗಾಗತ್ತೆ ಅಂತ. ಸೊ ಇಲ್ಲಿ ಇವೆರಡನ್ನ ನಾವು ಏಕಲಿಂಗಿ ಸಸ್ಯ ಅಂತ ಹೇಳ್ತೇವೆ. ಅಂದ್ರೆ ಅರ್ಥ, ಪಪ್ಪಾಯ ಗಿಡದಲ್ಲಿ ಬಿಡೋ ಹೂವು ಹಾಗೆ ಕಲ್ಲಂಗಡಿ ಇದರಲ್ಲಿ ಬಿಡೋ ಹೂಗಳೆಲ್ಲ ಹೇಗಿರುತ್ತೆ ಅಂದ್ರೆ ಅವುಗಳಲ್ಲಿ ಒಂದೇ ಲಿಂಗಾಣು ಇರುತ್ತೆ, ಯಾವ್ದಾದ್ರು ಒಂದು. ಅಂದ್ರೆ ಒಂದು ಕೇಸರ ಇರುತ್ತೆ, ಇಲ್ಲ ಅಂದ್ರೆ ಏನಿರುತ್ತೆ, ಶಲಾಕೆ ಇರುತ್ತೆ. ಆದ್ರೂ ಕೂಡ ಏನಾಗತ್ತೆ, ಅವುಗಳಲ್ಲಿ ಸಂತಾನೋತ್ಪತ್ತಿ ಆಗತ್ತೆ. ಏಕಲಿಂಗಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಹೇಗಾಗತ್ತೆ ಅನ್ನೋದನ್ನ ಮುಂದೆ ನೋಡೋಣ. ಈಗ ಸದ್ಯಕ್ಕೆ ಇಷ್ಟನ್ನೇ ನೆನ್ಪಿಟ್ಕೊಳ್ಳಿ. ಏಕಲಿಂಗಿ ಅಂದ್ರೆ ಏನು, ಒಂದೇ ಲಿಂಗಾಣು ಇರುತ್ತೆ, ಯಾವ್ದಾದ್ರು ಒಂದು ಹೆಣ್ಣು ಲಿಂಗಾಣು ಇರುತ್ತೆ, ಇಲ್ಲ ಅಂದ್ರೆ ಗಂಡು ಲಿಂಗಾಣು ಇರುತ್ತೆ. ನೆಕ್ಸ್ಟ್ ಅಲ್ಲಿ ನೋಡಿ, ಯಾವ್ದಾದ್ರು ಸಸ್ಯ ದ್ವಿಲಿಂಗಿ ಸಸ್ಯ ಕೂಡ ಇರುತ್ತೆ. ದ್ವಿಲಿಂಗಿ ಅಂದ್ರೆ ಏನು, 2 ತರದ ಲಿಂಗಾಣುಗಳು ಇರುತ್ತೆ. ಅಂದ್ರೆ ಹೆಣ್ಣು ಲಿಂಗಾಣುವು ಇರುತ್ತೆ, ಗಂಡು ಲಿಂಗಾಣುವು ಇರುತ್ತೆ. ಅಂದ್ರೆ ಕೇಸರವನ್ನೂ ಹೊಂದಿರುತ್ತೆ,
ಶಲಾಕೆಗಳನ್ನು ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್ ದಾಸವಾಳ. ದಾಸವಾಳ ಹೂವನ್ನ ಈಗಷ್ಟೇ ಹೇಳಿದೆ, ಹೌದಾ, ಚಿತ್ರ ತೋರಿಸಿ. ದಾಸವಾಳ. ಹಾಗೆ ಸಾಸಿವೆ ಹೂಗಳು. ಸಾಸಿವೆ ಗಿಡಕ್ಕೆ ಸಾಸಿವೆ ಹೂ ಆಗತ್ತೆ, ಹೌದಾ, ಸಸ್ಯಲ್ಲಿ ನೋಡ್ಬೋದು. ಆ ಸಾಸಿವೆ ಹೂಗಳು ಕೂಡ ಏನಿರುತ್ತೆ, ದ್ವಿಲಿಂಗಿ ಸಸ್ಯ ಆಗಿರುತ್ತೆ. ಅಲ್ಲಿ ಗಂಡು ಲಿಂಗಾಣುವೂ ಇರುತ್ತೆ, ಹಾಗೆ ಅದರ ಜೊತೆಗೆ ಹೆಣ್ಣು ಲಿಂಗಾಣುವೂ ಇರುತ್ತೆ ಅಂತ ಹೇಳ್ತೇವೆ. ಸೊ ಇವೆರಡು ಏನಿದು ದ್ವಿಲಿಂಗಿ ಸಸ್ಯಗಳಿಗೆ ಉದಾಹರಣೆಗಳು ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಅಲ್ಲಿ ಹೂ ಬಿಡುವ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಇದು ಹೇಗಾಗತ್ತೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕು. ಅಂದ್ರೆ ಇದು ಪ್ರೊಸೆಸ್ ಲೆಂದಿ ಇದೆ. ಸೊ ನೆಕ್ಸ್ಟ್ ಅಲ್ಲಿ ನಾವು ಏನ್ ಮಾಡೋಣ, ನಾಳೆ ಕ್ಲಾಸ್ ಅಲ್ಲಿ ಇದರ ಬಗ್ಗೆ ಕಲಿತಾ ಹೋಗೋಣ. ಈಗ ಮೇನ್ ಆಗಿ ಇವತ್ತಿನ ಕ್ಲಾಸ್ ಅಲ್ಲಿ ಏನೇನನ್ನ ಸ್ಟಡಿ ಮಾಡಿದ್ದೇವೆ ಅನ್ನೋದನ್ನ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ, ಆಯ್ತಾ. ಮೇನ್ ಆಗಿ ಏನನ್ನ ಸ್ಟಡಿ ಮಾಡಿದ್ದೇವೆ ನಾವು, ಸಂತಾನೋತ್ಪತ್ತಿ ಯಾಕೆ ಬೇಕು, ಅಂದ್ರೆ ಜೀವಿಗಳಿಗೆ ಸಂತಾನೋತ್ಪತ್ತಿ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದನ್ನ ನೋಡಿದ್ವಿ. ಹೌದು, ಅವಶ್ಯಕತೆ ಇದೆ. ಯಾಕಂದ್ರೆ ಅದು ತನ್ನ ಸಂತತಿಯನ್ನ ಮುಂದುವರಿಸ್ಕೊಂಡು ಹೋಗಿ ಒಂದು ಜೀವಿ ಗುಂಪು ಇದು ಅಂತ ಗುರ್ತಿಸ್ಬೇಕು. ಅವುಗಳ ಅಳಿವು ಉಳಿವಿನ ಪ್ರಶ್ನೆ ಬರುತ್ತೆ. ಸೊ ಅವು ಉಳಿದಿದೆ ಅನ್ನೋದಕ್ಕೆ ಗುರುತಾಗಿ ಸಂತಾನೋತ್ಪತ್ತಿ ಕ್ರಿಯೆ ನಡೀತಾ ಹೋಗ್ಬೇಕು ಅಂತ ಹೇಳ್ತೇವೆ. ಪ್ರಮುಖ ಅಂತ ಕಲ್ತ್ವಿ, ಹೌದಾ. ಹಾಗೆ ಸಂತಾನೋತ್ಪತ್ತಿ ಹೇಗಾಗತ್ತೆ ಅಂದ್ರೆ ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ಇರುತ್ತೆ. DNA ಮರುಸೃಷ್ಟೀಕರಣ ಆಗತ್ತೆ. ಹಾಗೆ ಸೃಷ್ಟಿಯಾಗಿ ಅದು ಏನಾಗತ್ತೆ, ಬೇರೆ ಸೃಷ್ಟಿಯಾದ DNA ಏನಾಗತ್ತೆ, ಇನ್ನೊಂದು ಅಂದ್ರೆ ಉತ್ಪತ್ತಿಯಾದ ಜೀವಿಗೆ ವರ್ಗಾವಣೆಯಾಗಿ DNA ಮರುಸೃಷ್ಟೀಕರಣದಿಂದ ಏನಾಗತ್ತೆ, ಸಂತಾನೋತ್ಪತ್ತಿ ಮುಂದುವರಿಯುತ್ತೆ ಅನ್ನೋದನ್ನ ಕಲ್ತಿದ್ದೇವೆ. ಹಾಗೆ ಸಂತಾನೋತ್ಪತ್ತಿಯಲ್ಲಿ ಪ್ರಮುಖವಾಗಿ ಎಷ್ಟು ವಿಧ, ಪ್ರಮುಖವಾಗಿ 2 ವಿಧ. ಒಂದು ಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳ್ತೇವೆ, ಹೌದಾ. ಹಾಗೆ ಅದರಲ್ಲಿ ಬಂದ್ರೆ ಮತ್ತೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು, ಒಂದೇ ಜೀವಿಯಿಂದ ಇನ್ನೊಂದು ಜೀವಿ ಸೃಷ್ಟಿ ಆಗೋದನ್ನ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೇವೆ. 2 ಜೀವಿಗಳ ಸಹಯೋಗದಿಂದ ಹೊಸ ಜೀವಿ ಸೃಷ್ಟಿ ಆಗೋದನ್ನ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೇವೆ. ಒಂದೇ ಜೀವಿಯಿಂದ ಆಗೋದನ್ನ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೇವೆ, ಹೌದಾ. ಸೊ ಇವುಗಳಲ್ಲಿ ನಾವೇನ್ ಮಾಡಿದ್ವಿ, ಮೊದಲನೇದಾಗಿ ಅಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ಏನ್ ಮಾಡಿದ್ವಿ, ಸ್ಟಡಿ ಮಾಡಿದ್ವಿ, ಹೌದಾ. ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು, ಒಂದೇ ಜೀವಿಯಿಂದ ಹೊಸ ಜೀವಿಯ ಸೃಷ್ಟಿ, ಹೌದಾ. ಒಂದೇ ಜೀವಿಯಿಂದ ಹೊಸ ಜೀವಿ ಸೃಷ್ಟಿ ಆದ್ರೆ ಅಲೈಂಗಿಕ ಸಂತಾನೋತ್ಪತ್ತಿ. ಅದರಲ್ಲಿ ಪ್ರಮುಖವಾಗಿ ಹಲವಾರು ವಿಧಾನಗಳಿದೆ. ವಿದಳನ, ಹಾಗೆ ಮೊಗ್ಗುವಿಕೆ, ಹಾಗೆ ತುಂಬಾ ವಿಧಾನವನ್ನ ಕಲ್ತಿದ್ದೇವೆ, ಹೌದಾ. ಹೇಗಾಗತ್ತೆ, ಯಾವ್ಯಾವ 5 ರಿಂದ 6 ಪ್ರಕಾರಗಳನ್ನ ಸ್ಟಡಿ ಮಾಡಿದ್ದೇವೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ. ನೆಕ್ಸ್ಟ್ ಅಲ್ಲಿ ಅವೆಲ್ಲ ಸ್ಟಡಿ ಮಾಡಿ ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ಬಂದ್ರೆ, ಸೊ ಅಲ್ಲಿ 2 ಜೀವಿಗಳ ಸಹಯೋಗದಿಂದ ಹೊಸ ಜೀವಿ ಅಥವಾ ಇನ್ನೊಂದು ಜೀವಿಯ ಮರುಸೃಷ್ಟಿ ಆಗೋದನ್ನ ನಾವೇನಂತ ಕರಿತೇವೆ, ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳ್ತೇವೆ ಅಂತ ಹೇಳಿದ್ವಿ. ಸೊ ಅವುಗಳಿಗೆ ಉದಾಹರಣೆಗಳನ್ನು ನೋಡಿದ್ವಿ. ಹಾಗೆ ಅವುಗಳಲ್ಲಿ ಪ್ರಮುಖವಾಗಿ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ದೇವೆ, ಒಂದು ಮಾದರಿಯ ಹೂವು ದಾಸವಾಳವನ್ನ ತಗೊಂಡು ಅದ್ರ ಬೇರೆ ಬೇರೆ ಭಾಗಗಳನ್ನ ನಾನು ಹೇಳಿದೆ, ಯಾವ್ಯಾವ ಭಾಗಗಳಿರುತ್ತೆ, ಅವುಗಳಲ್ಲಿ ಏನಾಗ್ಬೇಕು, ಗಂಡು ಲಿಂಗಾಣುವಿನ ಭಾಗ ಯಾವುದು, ಹೆಣ್ಣು ಲಿಂಗಾಣುವಿನ ಭಾಗಗಳು ಯಾವುದು ಅಂತ ಹೇಳಿದೆ. ಹಾಗೆ ಎಲ್ಲದರಲ್ಲೂ 2 ಲಿಂಗಾಣುಗಳು ಇರುತ್ತಾ, ಎಲ್ಲಾ ಹೂಗಳಲ್ಲೂ 2 ತರದ ಲಿಂಗಾಣುಗಳು ಇರುತ್ತಾ ಅನ್ನೋದನ್ನ ನೋಡಿದ್ದೇವೆ. ಇರೋದಿಲ್ಲ. ಕೆಲವೊಂದು ಹೂಗಳಲ್ಲಿ ಒಂದೇ ಲಿಂಗಾಣು ಅಂದ್ರೆ ಯಾವ್ದಾದ್ರು ಹೆಣ್ಣು ಲಿಂಗಾಣು ಅಥವಾ ಗಂಡು ಲಿಂಗಾಣು ಯಾವ್ದಾದ್ರು ಒಂದೇ ಲಿಂಗಾಣು ಇರುತ್ತೆ. ಇನ್ನು ಕೆಲವು ಹೂಗಳಲ್ಲಿ 2 ತರದ ಲಿಂಗಾಣುಗಳು ಇರುತ್ತೆ, ಅಂದ್ರೆ ಹೆಣ್ಣು ಲಿಂಗಾಣುನು ಇರುತ್ತೆ, ಗಂಡು ಲಿಂಗಾಣುನು ಇರುತ್ತೆ. ಅಂತವುಗಳನ್ನ ದ್ವಿಲಿಂಗಿ ಅಂತ ಕರಿತೇವೆ. ಯಾವ್ದಾದ್ರು ಒಂದೇ ತರದ ಲಿಂಗಾಣು ಇದ್ರೆ ಅಂತದ್ದನ್ನ ಏಕಲಿಂಗಿ ಅಂತ ಕರಿತೇವೆ, ಹೌದಾ. ಸೊ ಇದಿಷ್ಟರ ಬಗ್ಗೆ ಸ್ಟಡಿ ಮಾಡಿದ್ದೇವೆ. ನೆಕ್ಸ್ಟ್ ಅಲ್ಲಿ ಏನ್ ಮಾಡೋಣ ಅಂದ್ರೆ, ಹೂಗಳಲ್ಲಿ, ಏಕಲಿಂಗಿ ಹೂಗಳಲ್ಲಿ ಹಾಗೆ ದ್ವಿಲಿಂಗಿ ಹೂಗಳಲ್ಲಿ ಅಥವಾ ಸಸ್ಯಗಳಲ್ಲಿ ಹೇಗೆ ಸಂತಾನೋತ್ಪತ್ತಿ, ಲೈಂಗಿಕ ಸಂತಾನೋತ್ಪತ್ತಿ ಹೇಗಾಗತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಅದನ್ನ ನಾನು ನಾಳೆಯ ಕ್ಲಾಸ್ ಅಲ್ಲಿ ಹೇಳ್ತೇನೆ. ಇವತ್ತಿಗೆ ನನ್ನ ಕ್ಲಾಸ್ ಅನ್ನ ಈಗ ಮುಗಿಸ್ತಾ ಇದ್ದೇನೆ.